ಗುರು ಪ್ರಭು ನೋಡಿ, ಅದು ಫ್ರೀ ಅದು ಹೋಗಿ. ಎಸ್ ವೀಕ್ಷಕ ನಮಸ್ಕಾರ. ನಾವೇ ನೋಡ್ತಾ ಇದ್ದೀರಾ, ಇವತ್ತು ಇಡೀ ದೇಶಾದ್ಯಂತ ಇವತ್ತು ಭೀಮ್ ಅಮಾವಾಸ್ಯೆಯ ವಿಶೇಷ ನಡೀತಾ ಇದೆ. ರಾಜ್ಯದ ಹಾಗೂ ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲೂ ಕೂಡ ನೆನೆ ಕೂಡ ನಾನು ಹೇಳಿದೆ ನಿಮಗೆ. ಇವತ್ತು ಭೀಮ್ ಅಮಾವಾಸ್ಯೆ ಕೇವಲ ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಭೀಮ್ ಅಮಾವಾಸ್ಯೆಯ ವಿಶೇಷತೆ ಇದೆ. ಆಯಾ ರಾಜ್ಯಗಳಲ್ಲಿ ಏನೆಲ್ಲ ಮಾಡ್ತಾರೆ, ಆ ಪೂಜೆಗಳನ್ನ ಮಾಡುವಂಥ ಧಾರ್ಮಿಕ ಆಚರಣೆಗಳನ್ನ ಮಾಡ್ತಾರೆ. ಬೇರೆ ಬೇರೆ ರಾಜ್ಯಗಳು ಕೂಡ ಇವತ್ತು ಭೀಮ್ ಅಮಾವಾಸ್ಯೆ ಆಚರಣೆ ಮಾಡ್ತಾರೆ ಅಂತ ಕೂಡ ಹೇಳಿದ್ದೆ. ಅದೇ ತರ ಬಂದೂರಿನಲ್ಲಿ ನಾನು ನೋಡ್ತಾ ಇದ್ದೀವಿ, ಇಲ್ಲಿ ಬೆಳಗಿನಿಂದ ಕೂಡ ಬೆಳಗ್ಗೆ 5 ಗಂಟೆಯಿಂದ ಕೂಡ ಜನ ಸಾಗರ ಬರ್ತಾ ಇದೆ. ಹಾಗಾಗಿ ಇದ್ರ ಮೇಲೆ 12 ಗಂಟೆ ಮೇಲೆ ಬಹಳ ಜನ ಜಾಸ್ತಿ ಆಗ್ತಾರೆ. ಯಾಕೆ ಮಹಾಮಂಗಳಾರತಿ ಇರುತ್ತೆ, ಮತ್ತೆ ಎಲ್ಲ ಮನೆಯ ಕೆಲಸಗಳನ್ನ ಧಾರ್ಮಿಕ ಆಚರಣೆಗಳನ್ನ ಮುಗಿಸ್ಕೊಂಡು ಮಹಿಳೆಯರು ಮತ್ತು ಪುರುಷರೆಲ್ಲ ಕೂಡ ಬರುವಂತದ್ದು. ಹಾಗಾಗಿ ಇವತ್ತು ಕರಿಯಪ್ಪ ಸ್ವಾಮಿ ದೇವಸ್ಥಾನ 76ನೇ ವರ್ಷದ ವಾರ್ಷಿಕೋತ್ಸವನ ಆಚರಣೆ ಮಾಡ್ತಾ ಇದೆ. ಇವತ್ತು ಇಡೀ ರಾಜ್ಯನೇ ಭೀಮ್ ಅಮಾವಾಸ್ಯೆಯ ಆಚರಣೆಯಲ್ಲಿ ತೊಡಗಿರುವಂಥದ್ದು, ಧಾರ್ಮಿಕ ಆಚರಣೆ ತೊಡಗಿರೋದು ತಾವೇ ನೋಡ್ತಾ ಇದ್ರೆ. ಇಷ್ಟು ಕೂಡ ಇಲ್ಲಿ ಬರುವಂತ ಎಲ್ಲ ಭಕ್ತಾದಿಗಳು ಕೂಡ ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತ ಭಕ್ತಾದಿಗಳು ಕೂಡ ಇದ್ದಾರೆ. ತಾವು ನೋಡ್ತಾ ಇದ್ದೀರಾ, ಅವ್ರನ್ನ ಮಾತಾಡ್ಸೋಣ, ಯಾವ ಊರಿಂದ ಬಂದಿದ್ದೀರಿ ಅಂತ, ಏನೋ ಅಂತ ನೋಡೋಣ. ಯಾವ ಊರಿಂದ ಬಂದಿರ್ಬೋದು ಸರ್? ಯಾವ ಊರಿಂದ ಬಂದಿದ್ದೀರಾ? ಮೈಸೂರಿನಲ್ಲಿ ಸರ್, ಕುಂಬಾರಕೊಪ್ಪಳ. ನೋಡಿ, ಮೈಸೂರಿನ ಕುಂಬಾರಕೊಪ್ಪಳಿಂದ ಬಂದಿದ್ದೀರಾ. ನೀವೆಲ್ಲಿಂದ ಬಂದಿದ್ದೀರಾ? ಕುವೆಂಪು ನಗರ, ಮೈಸೂರು ಕುವೆಂಪು ನಗರ. ಓಕೆ 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 ಓಕೆ. ಹಾಂ ಹಾಂ ಹಾಂ. ಅಮ್ಮ, ನೀವು ಎಲ್ಲಿಂದ ಬಂದಿದ್ದೀರಾ? ಎಲ್ಲಿ ಬರ್ತದೆ? ಅಲ್ಗೂರು. ಹಾಂ ಹಾಂ. ಚನ್ನಪಟ್ಟಣ ತಾಲೂಕು. ಓಕೆ ಓಕೆ ಓಕೆ. ಅಮ್ಮ, ನೀವು ಎಲ್ಲಿಂದ ಬಂದಿದ್ದೀರಾ? ಚನ್ನಪಟ್ಟಣ ತಾಲೂಕಿಂದ. ಹಾಂ, ಮಳವಳ್ಳಿ, ತಿರುಮಳವಳ್ಳಿ. ಹಾಂ ಹಾಂ ಹಾಂ. ಓಕೆ ಸರ್, ಪ್ರತಿ ವರ್ಷ ಬರ್ತೀರಾ? ನೀವು ಪ್ರತಿ ವರ್ಷ ಬರ್ತೀರಾ? ಅಮ್ಮ, ನೀವು ಎಲ್ಲಿಂದ ಬಂದಿದ್ದೀರಾ? ಚನ್ನಪಟ್ಟಣ ತಾಲೂಕಿಂದ ಬಂದಿದ್ದಾರೆ. ನೋಡಿ, ಇವತ್ತು ಕರಿಯಪ್ಪ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವ. ಸರ್, ಎಲ್ಲಿಂದ ಬಂದಿದ್ದೀರಾ? ಚನ್ನಪಟ್ಟಣ ತಾಲೂಕು. ಎಸ್ ಸರ್, ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೀರಾ? ಕಳೆದ ಸರಿ ಕೂಡ ಬಂದಿದ್ದೀರಿ. ಈಗ ಇವತ್ತು ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ, ಇನ್ಮೇಲೆ ಜಾಸ್ತಿ ಆಗುತ್ತೆ. ಎಸ್ ಸರ್, ಎಲ್ಲಿಂದ ಬಂದಿದ್ದೀರಾ? ಮದ್ದೂರು. ಆಯ್ತು, ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಇಡೀ ರಾಜ್ಯದ ಹಾಗೂ ಜಿಲ್ಲೆಯ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತ ಭಕ್ತಾದಿಗಳು ಇವತ್ತು ಕರಿಯಪ್ಪ ಸ್ವಾಮಿ ಅವರ ಸನ್ನಿಧಿಗೆ ಬರ್ತಾರೆ ಅಂತ. ನೋಡಿ, ತಾವು ಕೇಳಿದಂಗೆನೆ ಏನು ಮಂಡ್ಯ ಜಿಲ್ಲೆ, ರಾಮನಗರ ಜಿಲ್ಲೆ, ಈ ರೀತಿಯಾಗಿ ಎಲ್ಲ ಜಿಲ್ಲೆಗಳು ಕೂಡ ಬರುವಂತದ್ದು. ಅಮ್ಮ, ಇಲ್ಲಿಂದ ಬಂದಿದ್ದೀರಾ ನೀವು? ಮದ್ದೂರು. ಮದ್ದೂರು. ತಾವು ಸರ್? ತಲಕಾಡ್ ಹತ್ರ. ಓಕೆ ಓಕೆ. ನೋಡಿ, ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಇಡೀ ರಾಜ್ಯದಲ್ಲಿ ಇವತ್ತು ಜನ ಸೇರ್ತಾರೆ ಬನ್ನೂರಿಗೆ ಅನ್ನೋದು ಕೂಡ ನಾನು ನಿಮ್ಗೆ ಹೇಳಿದೆ. ಹಾಗಾಗಿ 76ನೇ ವರ್ಷದ ವಾರ್ಷಿಕೋತ್ಸವ ಕರಿಯಪ್ಪ ಸ್ವಾಮಿ ಅವರ ಗದ್ದಿಗೆಯ ವಿಶೇಷತೆ ಹಾಗೂ ರಮಾನಂದ ಗುರುಗಳ ಇರುವಂತ ಗದ್ದಿಗೆ ಇರುವಂತದ್ದು. ಸರ್, ಎಲ್ಲಿಂದ ಬಂದಿದ್ದೀರಾ? ಇಲ್ಲಿ ನಮ್ಮ ಲೋಕಲ್ನವರೇ ಇವರು. ಈ ಸರಿ ಕ್ರೌಡ್ ಕಮ್ಮಿ ಇದೆ ಸರ್, ಮತ್ತೆ ಈಗ ಜಾಸ್ತಿ ಆಗುತ್ತೆ. ಎಲ್ಲಿಂದ ಬಂದಿದ್ದೀರಮ್ಮ? ಜೋರ ಮಾತಾಡಿ. ನಿಟ್ಟೂರು, ತುಮಕೂರು ಜಿಲ್ಲೆ. ನೋಡಿ, ತುಮಕೂರು ಜಿಲ್ಲೆಯಿಂದ ಬಂದವ್ರಿ. ನೋಡಿ, ತುಮಕೂರು ಜಿಲ್ಲೆಯಿಂದ ಬಂದವ್ರೆ. ನಮ್ಮ ಊರು, ನಮ್ಮ ತುಮಕೂರು, ನನ್ನ ಹುಟ್ಟೂರು ತುಮಕೂರು. ತುಮಕೂರು ಜಿಲ್ಲೆಯಿಂದ ಬಂದಿದ್ರೆ ನಾನು ಚಿಕ್ಕಪೇಟೆ ಎಲ್ಲ ತುಮಕೂರಿಂದ ಬಂದಿದ್ದೀರಾ? ನಿಟ್ಟೂರು, ಅಲ್ಗೂರು. ಹಾಂ 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 ಹಾಂ. ನೋಡಿ, ಆಗ್ಲೇ ಹೇಳಿದೆ ನಿಮ್ಗೆ, ಇಡೀ ರಾಜ್ಯದ, ಇಡೀ ಜಿಲ್ಲೆದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ. ಈಗ ಆಲ್ರೆಡಿ 3-4 ಜಿಲ್ಲೆಯಿಂದ ಬಂದಿದ್ದಾರೆ. ಈಗ ಆಲ್ರೆಡಿ ನಿಮ್ ನೋಡಿರೋ ಪ್ರಕಾರ ಒಂದು ಮಂಡ್ಯ ಜಿಲ್ಲೆ, ರಾಮನಗರ ಜಿಲ್ಲೆ, ಹಾಗೇನೆ ಬೆಂಗಳೂರು ಗ್ರಾಮಾಂತರ, ಹಾಗೇನೆ
ಚಾಮರಾಜನಗರ ಜೊತೆಗೆ ನಮ್ಮ ಮೈಸೂರು ಜಿಲ್ಲೆ ಆಲ್ರೆಡಿ 4 ಜಿಲ್ಲೆ ಜನ ಇಲ್ಲಿದ್ದಾರೆ. ಯಾವ ಊರಿಂದ ಬಂದಿದ್ದೀರಾ? ಶ್ರೀರಂಗಪಟ್ಟಣ ನಮ್ಮ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ. ನಮ್ಮ ಇಲ್ಲಿಂದ ಬಂದಿದ್ದೀರಾ? ಕನಕಪುರದಿಂದ ಹೇಳಿದಲ್ಲ ಬಂಡೆ ಶಿವಕುಮಾರ್ ಮುಖ್ಯಮಂತ್ರಿಯ ತವರೂರಿನ ಬಂದಿರುವಂತದ್ದು. ಅಲ್ಲೂ ಕೂಡ KSRTC ಬಗ್ಗೆ ಸುದ್ದಿ ಮಾಡಿದ್ದೆ ನಾನು. ಆ KSRTC ಬಗ್ಗೆ ಅತಿ ಹೆಚ್ಚು ದೊಡ್ಡ ಸುದ್ದಿ ಮಾಡಿದ್ದೆ ಕನಕಪುರಕ್ಕೆ ಬಂದಾಗ. ಅಮ್ಮ ಇಲ್ಲಿಂದ ಬಂದಿದ್ದೀರಾ? ಹಲಗೂರು. ಓಕೆ ಓಕೆ ಓಕೆ. ಯಾವಾಗ ಬರ್ತಾ ಇರ್ತೀರಾ ನೀವು? ವರ್ಷ ಬರ್ತೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಯಾವಾಗ ಬರ್ತೀರಾ? ಇವತ್ತಿಲ್ಲ ಉಳ್ಕೋತೀರಾ ಹೋಗ್ತೀರಾ? ಹೋಗ್ತೀರಾ ಇವತ್ತು? ನೋಡೋಣ. ಸರ್ ಎಲ್ಲಿಂದ ಬಂದಿದ್ದೀರಾ? ಎಕ್ಕೂರು. ಸರ್ ಎಲ್ಲಿಂದ ಬಂದಿದ್ದೀರಾ? ಚಾಮರಹಳ್ಳಿ. ನೋಡಿ ಏನು ಅಂತಂದ್ರೆ ಯಾಕೆ ಈ ಜನಗಳನ್ನ ನಾವು ನಮ್ಮ ಭಕ್ತಾದಿಗಳನ್ನ ತೋರಿಸ್ಬೇಕು ಅಂತಂದ್ರೆ ಇವತ್ತು ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತ ಭಕ್ತಾದಿಗಳು ಕರಿಯಪ್ಪ ಸ್ವಾಮಿ ಅವರ ಆರಾಧಕರು ಅನ್ನೋದಕ್ಕೆ ನಿಮಗೆ ಸಾಕ್ಷಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವತ್ತು ಸರಿಸುಮಾರು 50,000 ಜನ ಬರ್ತಾರೆ ಅಂತ ಏನ್ ಹೇಳಿದ್ದೆ ಅದು ನಿಜವಾಗ್ಲೂ ಖಂಡಿತವಾಗಿ ಬರ್ತಾರೆ. ಇನ್ನ 12 ಗಂಟೆ ಮೇಲೆ ಇಲ್ಲಿನ ಜನ ಬರ್ತಾರೆ. 3 ಗಂಟೆ ಮೇಲೆ ಜನ ಜಾಸ್ತಿ. ಕೆಲವರೆಲ್ಲ ಇಲ್ಲೇ ಉಳ್ಕೋತಾರೆ. ಅವ್ರಿಗೆ ಏನೇನು ವ್ಯವಸ್ಥೆ ಆಗಿದೆ ಪುರಸಭೆ ವ್ಯಾಪ್ತಿಯಿಂದ ಅವ್ರಿಗೆ ಶೌಚಾಲಯ ವ್ಯವಸ್ಥೆ ಆಗಿದೆಯಾ, ಕುಡಿಯೋ ನೀರಿನ ವ್ಯವಸ್ಥೆ ಆಗಿದೆಯಾ, ಇನ್ನೂ ಏನೇನು ವ್ಯವಸ್ಥೆ ಆಗಿದೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸರ್ ಎಲ್ಲಿಂದ ಎಲ್ಲಿ ಬರುತ್ತೆ? ಮಂಡ್ಯ. ಎಸ್ ಮಂಡ್ಯ ಜಿಲ್ಲೆಯವರು. ತಪ್ಪು ತಿಳ್ಕೊಂಬಿಡಿ. ನೀವು ವಿಶ್ವಕರ್ಮನ? ಎಸ್ ನೋಡಿ ನಾನು ಯಾಕೆ ನನ್ನ ಸಾಮಾನ್ಯ ಎಲ್ಲೂ ಕೂಡ ಜಾತಿ ಕೇಳಲ್ಲ. ಯಾಕೆ ಇಲ್ಲಿ ಕೇಳ್ತಾ ಇದ್ದೀನಿ ಅಂದ್ರೆ ಕರಿಯಪ್ಪ ಸ್ವಾಮಿ ಅವರ ಆರಾಧಕರು ಅತಿ ಹೆಚ್ಚು ಇರುವಂತವ್ರು ವಿಶ್ವಕರ್ಮ ಜನಾಂಗದವರು. ಹಾಗಾಗಿ ವಿಶ್ವಕರ್ಮ ಜನಾಂಗದವರು ಅತಿ ಹೆಚ್ಚು ಹೊರಗಡೆಯಿಂದ ಬರುವಂತವ್ರು. ಇಲ್ಲಿ ಎಲ್ಲರೂ ಕೂಡ ಬರ್ತಾರೆ ಜೊತೆಗೆ. ಹಾಗಾಗಿ ಇವತ್ತು ಬನ್ನಿ ಸರ್. ಹಾಗೇನೆ ಇವತ್ತು ಇಡೀ ರಾಜ್ಯದಲ್ಲಿ ವಿಶ್ವಕರ್ಮನ ವೋಟ್ ಬ್ಯಾಂಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿಶ್ವಕರ್ಮ ಜನಾಂಗನ ವೋಟ್ ಬ್ಯಾಂಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅತಿ ಹೆಚ್ಚು ಇವ್ರ ಬಗ್ಗೆ ನಾನು ಸುದ್ದಿ ಮಾಡ್ತಾನೆ ಇರ್ತೀನಿ. ವಿಶ್ವಕರ್ಮ ಬಗ್ಗೆ ಇವರಿಗೆ ಮೂಲಭೂತ ಸೌಕರ್ಯಗಳು ಕೊಡಬೇಕು. ಕೇವಲ ವೋಟ್ ಬ್ಯಾಂಕ್ ಮಾಡ್ಕೊಂಡಿರೋದು ರಾಜಕೀಯ ಬಿಟ್ಟಾಕಿ. ಆದ್ರೆ ಮುಂದಿನ ದಿನಗಳಲ್ಲಿ ಇವರಿಗೆ ಸ್ಥಾನ ಮಾನ್ಯತೆಗಳೆಲ್ಲ ಸಿಗ್ಲಿ ಅನ್ನೋದು ಕೂಡ ನನ್ನ ಒಂದು ಆಸೆ. ಬರೀ ಹೊರಗಡೆ. ಅಮ್ಮ ಎಲ್ಲಿಂದ ಬಂದಿದ್ದೀರಾ? ಅವರು. ಆಯ್ತು. ಹಾಗಾಗಿ ನೋಡಿ ಇಷ್ಟು ವಯಸ್ಸಾದ ವಯೋವೃದ್ಧರು ಕೂಡ ಬಂದಿದ್ದಾರೆ. ಇದು ಫ್ರೀ ಲೈನ್. ಇದು ಸರತಿ ಸಾಲಿನ ಫ್ರೀ ಲೈನು. ನಮ್ಮ ಹೆಮ್ಮೆಯ ಪೌರ ಕಾರ್ಮಿಕರೇ ಅವ್ರು ಇಲ್ಲಿ ನೋಡಿ ಇವ್ರು ಇರೋದಕ್ಕೆ ಇವತ್ತು ಇಷ್ಟು ಅಚ್ಚುಕಟ್ಟಾಗಿ ಪೌರ ಕಾರ್ಮಿಕ ಇರೋದಕ್ಕೆ ಇದೆಲ್ಲ ನೀವೇ ಸರ್ ಮಾಡಿರೋದಲ್ವೇ? ನೋಡಿ ಅವರೇ ಮಾಡಿರೋದಿದೆಲ್ಲ. ನಮ್ಮ ಬಂದೂರಿನ ಪೌರ ಕಾರ್ಮಿಕರು ಇದ್ರೇನೆ ಇವತ್ತು ಅಚ್ಚುಕಟ್ಟಾಗಿರೋದು. ನಾಳೆ ಮತ್ತೆ ನಾಳಿದ್ದು ಏನು ಕೂಡ ಕೆಲಸ ಮಾಡ್ತಾರೆ. ಸರ್ ಎಲ್ಲಿಂದ ಬಂದಿದ್ದಾರೆ? ಮೈಸೂರು. ಯಾವ ಏರಿಯಾ? ಮೈಸೂರು. ಯಾವ ಏರಿಯಾ? ಒಂಟಿಕೊಪ್ಪಲು. ಹಾಗಾಗಿ ಅವ್ರಿಗೆ ನಮ್ಗೆ ಹೇಳಂಗಿಲ್ಲ. ನಮ್ಮ ಜಗನ್ ನಗರವರು ಮಿತ್ರರವರು. ಹಾಗಾಗಿ ಯಾಕೆ ಇದನ್ನ ನಿಮ್ಗೆ ತೋರಿಸ್ತಾ ಇದೀನಿ ಅಂತಂದ್ರೆ ಶಾಮಿನ ಬೇಕಾ? ಏನ್ ಬೇಡ ರೀ ಶಾಮಿನ. ನೀವೇ ಪಾಪ ಭಕ್ತಾದಿಗಳು ಬರ್ತಾ ಇದ್ದೀರಾ. ಹಾಗಾಗಿ ಅಮ್ಮ ಎಲ್ಲಿಂದ ಬಂದಿದ್ದೀರಾ? ಮದ್ದೂರಿಂದ ಬಂದಿದ್ದೀರಾ ಅಮ್ಮವರು. ನೀವಮ್ಮ? ಕನಕಪುರ. DK ಶಿವಕುಮಾರ್ ಅವರ ತವರೂರು ಕನಕಪುರ. ನೋಡಿ ಕನಕಪುರದಿಂದ ಬಂದಿದ್ದಾರೆ. ಅಮ್ಮ ನೀವು ವಿಶ್ವಕರ್ಮನ ನೋಡಿ ಯಾಕೆ ಅಂದ್ರೆ ನೋಡಿ ಎಲ್ಲರೂ ಕೂಡ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬರುವಂತ ಜನ ಅಂದ್ರೆ ಅದು ಬಂದೂರಿನ ಕರಿಯಪ್ಪ ಸ್ವಾಮಿ ದೇವಸ್ಥಾನ. ಎಲ್ಲಾ ಜನಾಂಗದವರು ಕೂಡ ಬರ್ತಾರೆ, ಎಲ್ಲಾ ಕೋಮ್ನವರು ಕೂಡ ಬರ್ತಾರೆ. ಅದು ಕರಿಯಪ್ಪ ಸ್ವಾಮಿ ಅವರ ಪವಾಡ ಪುರುಷರು. ಕರಿಯಪ್ಪ ಸ್ವಾಮಿ ಅವರು ಏನು ಇವತ್ತು ನಮ್ಮ ಬಂದೂರಲ್ಲಿ ಸ್ಥಾನ ಇತ್ತು ಅವ್ರಿಗೆ. ಇವತ್ತು ನಮ್ಮ ಬಂದೂರು ಇಷ್ಟು ಪವಿತ್ರವಾಗಿ ಯಾವುದೇ ರೀತಿ ಅಂತ ತೊಂದರೆ ಇಲ್ಲದೆ ಇವತ್ತು ಬಂದೂರು ಸರಾಗವಾಗಿದೆ ಅಂದ್ರೆ ಅದು ಕರಿಯಪ್ಪ ಸ್ವಾಮಿ ಅವರ ಆಶೀರ್ವಾದ. ಕನಕಪುರ ಸರ್ ವಿಶ್ವಕರ್ಮ. ಎಸ್ ಕನಕಪುರ ಸರ್. ಹಾಗಾಗಿ ನಿಜವೂ ಬಹಳ ಖುಷಿ ಆಗುತ್ತೆ. ಇವತ್ತು ಬಂದೂರು ಇಡೀ ರಾಜ್ಯಕ್ಕೆ ಗೊತ್ತು ಅನ್ನೋದಕ್ಕೆ ಇದು ಒಂದು ನೇರ ಉದಾಹರಣೆ. 4-5 ಆಲ್ರೆಡಿ ಜಿಲ್ಲೆಗಳಿಂದ ಬಂದಿದೆ. ಅಮ್ಮ ಎಲ್ಲಿಂದ ಬಂದಿದ್ದೀರಾ? ಅನ್ಕೋಳ ನಮ್ಮ ನಂಜನಗೂಡು ತಾಲೂಕು. ಆಯ್ತಾಯ್ತು. ಅಮ್ಮ ಎಲ್ಲಿಂದ ಬಂದಿದ್ದೀರಾ? ಚನ್ನಪಟ್ಟಣ. ಚನ್ನಪಟ್ಟಣ ತಾಲೂಕು. ಅಮ್ಮ ಎಲ್ಲಿಂದ ಬಂದಿದ್ದೀರಾ? ಕನಕಪುರ. ನೋಡಿ ಅತಿ ಹೆಚ್ಚು ಕನಕಪುರದಿಂದ ಬಂದಿದ್ದೀವಿ. ಆಮೇಲೆ ಬಸ್ ವ್ಯವಸ್ಥೆ ಹೆಂಗಿದೆ? ಸೀಟ್ಗಳು ಸಿಗ್ತಾ ಅಥವಾ ಜಾಗ ಸಿಗ್ತಾ? ಸೀಟ್ ಸಿಕ್ಕರೆ ಪರವಾಗಿಲ್ಲ, ಜಾಗ ಸಿಗ್ತಾ? ಬಸ್ಗಳು ಇದೆಯಾ ಸುಮಾರು? ಆರಾಮಾಗಿ ಬಂದ್ರೆ ಬಸ್ಸಲ್ಲಿ ಕನಕಪುರದಿಂದ? ಓಕೆ. ಅಮ್ಮ ಎಲ್ಲಿಂದ ಬಂದ್ರಿ?
ನಮ್ಮ ಕೇತುಪುರ. ಹಾಗಾಗಿ ಅಲ್ಲೂ ಕೂಡ ದೊಡ್ಡ ಜಾತ್ರೆ ಕೂಡ ಆಗುತ್ತೆ. ಅದು ನಮ್ಮ ಕೇತುಪುರದ ಬೆಟ್ಟ, ಅದು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ, ಬಹಳ ವಿಶೇಷವಾಗಿರುವಂತಹ ಬೆಟ್ಟ ಅದು. ಅಮ್ಮ ಇಲ್ಲಿಂದ ಬಂದಿದೆ, ಇದರಲ್ಲಿ ಇಲ್ಲೇ ಲೋಕಲ್ನವರು ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು. ಒಂದು ವಿಚಾರ ಹೇಳ್ಬೇಕು ಅಂತಂದ್ರೆ ನೋಡಿ, ಎಷ್ಟು ಜನ ನಮ್ಮ ಊರಿನ ಯಜಮಾನರು ಅವರು ಕೂಡ ಸರ್ಕಲ್ ಬರ್ತಾ ಇದ್ದಾರೆ. ನೋಡಿ, ನಮ್ಮ ಊರವರಾದ್ರೂ ಪರವಾಗಿಲ್ಲ, ನಾವು ನಿಧಾನಕ್ಕೆ ದೇವ್ರು ನೋಡ್ತೀವಿ ಅನ್ನೋದೊಂದು ಮನೋಭಾವನೆ ಇದೆಯಲ್ಲ, ಅದು ನಮ್ಮ ಊರಿನ ಹೆಮ್ಮೆ. ಯಾಕಂದ್ರೆ ಇಷ್ಟೇ ಜನ ಕೊಂಡಾಡ್ತಾರೆ ಅಂತಂದ್ರೆ ಬಹಳ ಖುಷಿ ಆಗುತ್ತೆ. ನಾನು ಕೂಡ ಈ ಊರಿಗೆ ವಲಸಿಗೆ ಆದ್ರೂ ಕೂಡ ಈ ಊರಿನಲ್ಲಿ ಹುಟ್ಟಿ ಬೆಳೆದು ಇಂಥವ್ರಲ್ಲಿ ಊಟ ಮಾಡಿ ಬೆಳೆದಿರೋದು ಬಹಳ ವಿಶೇಷ ಆಗಿರೋದ್ರಿಂದ ನಮ್ಮನ್ನ ನಾವು ಯಾವತ್ತೂ ಪ್ರೀತಿಸಬೇಕು, ನಮ್ಮ ಜನಾಂಗನ, ನಮ್ಮ ಜನಗಳನ್ನ ಯಾವತ್ತು ನಾವು ಅಭಿಮಾನದಿಂದ ಕಾಣಬೇಕು ಅನ್ನೋದಕ್ಕೆ ನಮ್ಮ ಎಲ್ಲಿಂದ ಬಂದಿದ್ರೆ ನೀವು ಕಟ್ಟೆಕೊಪ್ಪಲು ಇಲ್ಲೇ ಹತ್ರ ಇದೆ. ಹಾಗಾಗಿ ಇವತ್ತು ನೋಡಿ, ಇವತ್ತು ಈಗ ಕ್ರೌಡ್ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಹೆಚ್ಚು ಕಮ್ಮಿ 50,000 ಜನ ಬರುವಂತವ್ರು ಈ ಸರತಿ ಸಾಲಿನಲ್ಲಿ. ಇದು ಉಚಿತವಾಗಿ ಬರುವಂತ ಒಂದು ಸರತಿ ಸಾಲು. ಅಲ್ಲಿ ಯಾರನ್ನ ಭಕ್ತಾದಿಗಳು ಯಾರ ಇದ್ರೆ ಅವರು ಆ ಸಾಲಿನಲ್ಲಿ ಬರೋರು ಯಾರನ್ನ ದೇವಸ್ಥಾನಕ್ಕೆ ದೇಣಿಗೆ ಕೊಡೋರು ಇದ್ರೆ ಕೊಟ್ಬಿಟ್ಟು ಬರ್ಬೋದು. ಹಾಗಾಗಿ ಬನ್ನಿ ಬನ್ನಿ ಎಲ್ಲ ನಮ್ಮ ಬಂಧುನವರು. ಕ್ಯೂ ನೋಡ್ತಾ ಇದ್ರೆ ಎಷ್ಟು ಕ್ಯೂ ಇದೆ ಅಂತಂದ್ರೆ ಈ ಕ್ಯೂ ಕೇವಲ 1% ಅಷ್ಟೇ. ಇನ್ನು ಜನ ಬರ್ತಾರೆ, ಕಾಲಿಕ ಜಾಗ ಇರಲ್ಲ. ಇವತ್ತು ನಾಳೆ 2 ದಿನ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮ. ಇವತ್ತು ಕರಿಯಪ್ಪ ಸ್ವಾಮಿ ಅವರ ಬೆಳಿಗ್ಗೆ 5 ಗಂಟೆಗೆ ನಾನು ಬರ್ಬೇಕಾಯ್ತ್ರಿ. ಯಾಕೆಂದ್ರೆ ಬೆಳಿಗ್ಗೆ 5 ಗಂಟೆಗೆ ನಾನು ಬರಕ್ಕಾಗಿಲ್ಲ, ಅಭಿಷೇಕಕ್ಕೆ ಬರ್ತೀನಿ ಅಂತ ಹೇಳಿದ್ದೆ. ರಾತ್ರಿ ಒಂದು ಜಯದೇವದಲ್ಲಿ ಒಂದು ಒಬ್ಬ ಪೇಷಂಟ್ ತೀರೋಗ್ತಾರೆ, ಆ ವಿಚಾರವಾಗಿ ಸುದ್ದಿ ಮಾಡಿ ರಾತ್ರಿ 4 ಗಂಟೆ ನಾನು ಮಲಗೋದು, ಎದೊಳಕ್ ಆಗಿಲ್ಲ. ಹಾಗಾಗಿ ನಾನು ದೇವ್ರ ಸನ್ನಿಧಿಗೆ ಬೆಳಗ್ಗೆ ಬರಕ್ ಆಗಿಲ್ಲ. ಯಾವ್ದೋ ಒಂದು ಈ ಸುದ್ದಿ ಕೂಡ ಮಾಡಿದ್ವಿ ನೋಡಿ, ಜಯದೇವದು ಹಾಸ್ಪಿಟಲ್ ಒಬ್ಬ ಗರ್ಭಿಣಿ ಹೆಣ್ಮಗಳು ತೀರೋಗ್ತಾಳೆ, ಆ ವಿಚಾರವಾಗಿ ಒಂದು ಸುದ್ದಿ ಮಾಡಿದಾಗ ನಾನು ಮಲಗಿದಾಗ 4 ಗಂಟೆ ರಾತ್ರಿ ಮತ್ತೆ ಎದ್ದು ಬರಕ್ಕಾಗಿಲ್ಲ. ಹಾಗಾಗಿ ಈಗ ಬಂದು ಸುದ್ದಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಭಿಷೇಕ ನಾನು ಇಡೀ ರಾಜ್ಯದ ಜನರಿಗೆ ತೋರಿಸಬೇಕಾಯ್ತು. ಮತ್ತೆ ಇದು ಇನ್ನೂ 1 ಅವರ್ ಮುಗಿಸ್ಕೊಂಡು ಮತ್ತೆ ನಾನು ಮಂಡ್ಯಗೆ ಅದೇ ಸಾವರ್ಕರ್ ಹೋಗ್ಬೇಕಾಗಿದೆ. ಹೆಣ್ಮಗಳು ತಿರೋಗಿದ್ದಾರೆ, ಬಾಣಂತಿ. ಏನು ಜಯದೇವ ಹಾಸ್ಪಿಟಲ್ ಅಲ್ಲಿ ವೈದ್ಯರ ನಿರ್ಲಕ್ಷ್ಯ ಅಂತಾನೆ ಹೇಳ್ತಾ ಇದ್ದಾರೆ ಅವ್ರ ಮನೆಯವರು. ಅದು ಬಿಡಿ, ಈಗ ನೋಡಿ ನೋಡಿ, ರಾಜ್ಯದ ಮೂಲೆ ಮೂಲೆಗಳಿಂದ ಮತ್ತೆ ಜಿಲ್ಲೆ ಮೂಲೆ ಮೂಲೆಗಳಿಂದ, ತಾಲೂಕು, ಹೋಬಳಿ, ಗ್ರಾಮಗಳಿಂದ ವಿಶ್ವಕರ್ಮ ಜನಾಂಗದ ಎಲ್ಲ ಜನಾಂಗಗಳಿಗೂ ಕೂಡ ಬರುವಂತದ್ದು. ಮತ್ತೆ ಈ ಹಬ್ಬಗಳು ಯಾಕೆ ಬರುತ್ತೆ ಅಂತಂದ್ರೆ ನಮ್ಮ ಸಾಮರಸ್ಯನ ಇವತ್ತು ಪ್ರತೀಕವಾಗಿ ಬರುವಂತ ಹಬ್ಬಗಳಿವು. ನೋಡಿ, ಜಾತಿ ಭೇದ ಭಾವ ಮರೆತು ಇವತ್ತು ಹಿಂದೂಗಳು ಒಂದಾಗ್ತಾರೆ ಅಂದ್ರೆ ದೇವಸ್ಥಾನದಲ್ಲಿ ಮಾತ್ರ. ತಲೆಯಾಡ್ತಾ ಇದ್ದಾರೆ ಯಜಮಾನರು. ನಾವೆಲ್ಲ ಇವತ್ತು ಒಂದಾದ್ರೆ ಮಾತ್ರ ಇವತ್ತು ಸಮಾಜದಲ್ಲಿ ಧಾರ್ಮಿಕ ಆಚರಣೆಗಳನ್ನ ಮಾಡಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯಂತ ತಾರತಮ್ಯ ಇಲ್ದೇನೆ, ಅಸ್ಪೃಶ್ಯತೆ ಇಲ್ದೇನೆ ದೇವಸ್ಥಾನಗಳಿಗೆ ಬರುವಂತದ್ದು ಅಂತಂದ್ರೆ ಅದು ಧಾರ್ಮಿಕ ಆಚರಣೆ ಮಾಡೋ ವಿಚಾರವಾಗಿ. ಹಾಗಾಗಿ ಅಮ್ಮ ಎಲ್ಲಿಂದ ಬಂದಿದ್ರ? ಮಂಡ್ಯ ಜಿಲ್ಲೆ, ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಿಂದ ನಾವು ಒಂದು ಅರ್ಥ ಮಾಡ್ಕೋಬೇಕು. ಅತಿ ಹೆಚ್ಚು ಕನಕಪುರ, ಚನ್ನಪಟ್ಟಣ ಅಂದ್ರೆ ರಾಮನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ, ಚಾಮರಾಜನಗರ ಜಿಲ್ಲೆಯಿಂದ ಕೂಡ ಏಕೆಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚು ಭಕ್ತಾದಿಗಳಿರುವಂತಹ ಕರಿಯಪ್ಪ ಸ್ವಾಮಿಯವರ ಪವಾಡ ಪುರುಷರ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಕೂಡ ಚನ್ನಪಟ್ಟಣದಿಂದ ಬಂದಿದ್ದಾರೆ. ಹಾಗಾಗಿ ಇವತ್ತಿಲ್ಲೇ ಹೋಗ್ತೀರಾ ಉಳಿತೀರಾ ನೋಡಿ, ಇಲ್ಲೇ ಅವ್ರು ಉಳಿತಾರೆ ಅಂತಾರೆ. ನಿಮ್ಮ ಬನ್ನೂರು ಪುರಸಭೆ ವ್ಯಾಪ್ತಿಯವರು ಏನೆಲ್ಲ ಇವತ್ತು ಅವ್ರಿಗೆ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು ಅಥವಾ ಮೂಲಭೂತ ಕುಡಿಯೋ ನೀರಿನ ವ್ಯವಸ್ಥೆಗಳಾಗಿರ್ಬೋದು, ನೋಡೋಣ ಏನೇನು ಮಾಡಿದ್ರೆ ಅಂತ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾಕೆಂದ್ರೆ ಇವತ್ತು ಸಾವಿರಾರು ಜನ ಭಕ್ತಾದಿಗಳು ಇದೇ ಕರಿಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಉಳ್ಕೋತಾರೆ. ಅದಕ್ಕೆ ನೀವೆಲ್ಲ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ, ಸಂಬಂಧಪಟ್ಟಂತ ಆಡಳಿತ ವ್ಯವಸ್ಥೆ, ಬನ್ನೂರಿನ ಪುರಸಭೆ ವ್ಯವಸ್ಥೆ, ಒಂದಷ್ಟು ಅಧಿಕಾರಿಗಳು ಏನೇನು ಕೆಲಸ ಮಾಡಿದೀರಾ ಅಂತ ಕೂಡ ತೋರಿಸ್ತಾ ಹೋಗ್ತೀನಿ. ಸಾತ್ನೂರು ನೋಡಿ, ಸಾತ್ನೂರಿಂದ ಬಂದಿದ್ದಾರೆ. ಇದು ಬನ್ನೂರಿನಲ್ಲಿ ನಡೀತಿರಂತ ಕರಿಯಪ್ಪ ಸ್ವಾಮಿ ದೇವಸ್ಥಾನದ 76ನೇ ವರ್ಷದ ವಾರ್ಷಿಕೋತ್ಸವ. ಶಿವರಾವ್ ಉಮೇಶ್ ಅವರ ಒಂದು ಕಾರ್ಯಕ್ರಮ ಕೂಡ ಇದೆ, ಇವತ್ತು ಆಲ್ರೆಡಿ ನಡೀತಾ ಇದೆ. ಶಿವರಾವ್ ಉಮೇಶ್ ಅವರ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಜೊತೆಗೆ ಏನು ಅಂತಂದ್ರೆ ಇವತ್ತು ಸಂಜೆ ಆಗುತ್ತೆ ಅವ್ರ ಕಾರ್ಯಕ್ರಮ. ಶಿವರಾವ್ ಉಮೇಶ್ ಅವರು ಸಂಜೆ ಬರ್ತಾರೆ, ಒಂದು ವೇದಿಕೆ ಕಾರ್ಯಕ್ರಮ ಕೂಡ ಇದೆ. ಹಾಗಾಗಿ ಇವತ್ತು 2 ದಿನಗಳ ಕಾರ್ಯಕ್ರಮ. ನಿನ್ನೆ ರಾತ್ರಿ ಕೂಡ ಹಲವಾರು ಜನ ಬಂದು ಉಳ್ಕೊಂಡಿದ್ದಾರೆ, ಸಾವಿರಾರು ಜನ ಬಂದು ಉಳ್ಕೊಂಡಿದ್ದಾರೆ. ಇವತ್ತು ಕೂಡ ಉಳ್ಕೊಂಡು ನಾಳೆನೂ ಕೂಡ ಉಳ್ಕೊಂಡು ಹೋಗುವಂತರು. ಪಾಂಡುಪುರದಿಂದ ಬಂದಿದ್ದಾರೆ ಅವರು. ಹಾಗಾಗಿ ಲೋಕಲ್ನವರು ಕೂಡ ಇದ್ದಾರೆ. ಏನಕ್ಕೆ ಅಂತಂದ್ರೆ ಇದು ಧಾರ್ಮಿಕ ಆಚರಣೆಗಳು ಇಡೀ ರಾಜ್ಯದಲ್ಲಿ ಹಬ್ಬ ಅಲ್ಲ, ಇಡೀ ರಾಷ್ಟ್ರಕ್ಕೆ ಹಬ್ಬ ಇದು.
ಇಡೀ ಇಂಡಿಯಾದಲ್ಲಿ ಆಗ್ತಿರುವಂತ ಹಬ್ಬ ಅದು ಏನು ಅಂತಂದ್ರೆ ನಮ್ಮಲ್ಲಿ ಏನು ಭೀಮ್ರ ಅಮಾವಾಸ್ಯೆ ಅಂತ ನಮ್ಮ ರಾಜ್ಯದಲ್ಲಿ ಮಾಡಿದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಹೆಸರಿಟ್ಕೊಂಡು ಮಾಡುವಂತ ದೇಶದ ಭೀಮ್ನ ಅಮಾವಾಸ್ಯೆ ಹಬ್ಬ ಹಾಗಾಗಿ ಕೂಡ ಇದು ನೋಡ್ಬೋದು. ರಾಮನಗರ ಎಸ್ ನಮ್ಮ SRS ಬೆಟ್ಟ ನಮ್ಮ ಮನೆ ದೇವರು ಅಲ್ಲಿಂದ ಬಂದಿದ್ದಾರೆ, ರಾಮನಗರದಿಂದ ಬಂದಿದ್ದಾರೆ. ಬಹಳ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ, ಅದಕ್ಕೂ ಕೂಡ ನಾವು ಭಾಗಿಯಾಗ್ತೀವಿ. ಪಾಂಡವಪುರ ಮಂಡ್ಯ ನೋಡಿ ಬಳ್ಳಾರಿಯವರು ಹೊರಗಡೆಯಿಂದ ಎಲ್ಲ ಜನ ಆಲ್ರೆಡಿ ಬಂದಿದ್ದಾರೆ. ಇಲ್ಲಿ ಬರ್ಬೇಕಾದ್ರೆ ನಮ್ಮೂರವ್ರು ಬರೋದು ಅಕ್ಕಪಕ್ಕ 30 ಹಳ್ಳಿ ಬರೋದು ಮಧ್ಯಾಹ್ನ 3 ಗಂಟೆ ಮೇಲೆ ಬರ್ತಾರೆ. ಹೊರಗಡೆ ಜನಕ್ಕೆ ಮೊದಲು ಸರ್ ಇಲ್ಲಿಂದ ಬಂದಿದ್ದಾರೆ ಬಂದವರೇನೆ. ಹಾಗಾಗಿ ನೋಡಿ ಜನ ಒಂದು ಇದು ಇತಿಹಾಸ ಪ್ರಸಿದ್ಧವಾದಂತ ಒಂದು ಜಾತ್ರಾ ಮಹೋತ್ಸವ ಅಂತಂದ್ರೆ ನಿಜಲು ನಮ್ಮ ಬನ್ನೂರಿನ ಈ ಜಾತ್ರಾ ಮಹೋತ್ಸವ ಸರ್ ಎಲ್ಲಿಂದ ಬಂದಿದ್ದೀರಾ? ಎಡಳ್ಳಿ ನಮ್ಮ ಪಕ್ಕದೂರು. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ. ನಿಜವೂ ಯಾವ ಊರಿಂದ ಬಂದಿದ್ದೀರಾ? ಮಾದೇಗೊಂಡುಂಡಿ ಎಸ್ ಸೀಮ ತವರು ಕ್ಷೇತ್ರ, ಎತ್ತಿನ ತವರು ಕ್ಷೇತ್ರ. ಎಲ್ಲಿಂದ ಬಂದಿದ್ದೀರಾ ಸರ್? ಇಲ್ಲಿ ಬೆಂಗಳೂರು ನೋಡಿ, ದೊಡ್ಡಕಲ್ಸಂದ್ರ ಬೆಂಗಳೂರು. ದೊಡ್ಡಕಲ್ಸಂದ್ರಲ್ಲಿ ಒಂದು ದೊಡ್ಡ ಸುದ್ದಿ ಆಗಿತ್ತು, ಯಾವುದೋ ಒಂದು ವಿಚಾರ ಸುದ್ದಿ ಕೂಡ ಮಾಡಿದ್ದೆ ನಾನು. ದೊಡ್ಡಕಲ್ಸದಿಂದ ಬಂದಿದ್ದಾರೆ ಸರ್. ತಿಳ್ಕೊಬೇಡಿ ವಿಶ್ವಕರ್ಮನ ಎಸ್ ವಿಶ್ವಕರ್ಮನೆ. ಯಾಕೆಂದ್ರೆ ಯಾಕೆ ಇದು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಯಾರಿಗೂ ಜಾತಿ ಕೇಳ್ತಾ ಇಲ್ಲ, ಬಟ್ ಇಲ್ಲಿ ಬರೋಂಥ ಭಕ್ತಾದಿಗಳು ಅತಿ ಹೆಚ್ಚಿದಂತ ಯಾರು ಅಂತ ಜನಕ್ಕೆ ಗೊತ್ತಾಗಬೇಕು. ಹಾಗಾಗಿ ಸಾಮರಸ್ಯದ ಹಬ್ಬವಾಗಿರುವಂಥದ್ದು ವಿಶ್ವಕರ್ಮ ಜನಾಂಗದವರು ಅತಿ ಹೆಚ್ಚು ಬರ್ತಾರೆ ಅಂತ ಜನಕ್ಕೆ ಗೊತ್ತಿದೆ. ದೊಡ್ಡಕಲ್ಸದಿಂದ ಕೂಡ ಬಂದಿದ್ದೀರಾ ಅಮ್ಮ? ಎಲ್ಲಿಂದ ಬಂದಿದ್ದೀರಾ? ಎಲ್ಲಿಂದ ಬಂದಿದ್ದೀರಾ ಸರ್? ಲೋಕಲ್ ಆಯ್ತು ಸರ್. ಯಾಕೆ ನಾನು ಸುಮಾರು ಜನ ನೋಡಿಲ್ಲ, ಲೋಕಲ್ ನಾನು ನೋಡಿರ್ತಾರೆ. ನೋಡಿ ಇವತ್ತು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಇವತ್ತು ಹೆಣ್ಮಕ್ಳು 12 ಗಂಟೆ ಮೇಲೆ ಪಾಪ ಊಟ ತಿಂಡಿ ಮಾಡ್ಕೊಂಡು ಬರೋರು ಕೂಡ ಇರ್ತಾರೆ. ಬಹಳ ವಿಶೇಷವಾಗಿ ನೋಡೋದಾದ್ರೆ ಏನ್ರಿ ಹಣೆ ಬರ ನೋಡ್ರಿ ಸರ್, ಏನೇನೋ ಮಾನ ಮರ್ಯಾದೆ ಏನ್ರಿ ಇದೇನ್ರಿ? ಆ ದೇವಸ್ಥಾನಗಳಲ್ಲಿ ಬೀರು ಬಾಟ್ಲುಗಳಾಗ್ತಾರೆ, ಏನೇನೋ ಮಾನ ಮರ್ಯಾದೆ ಏನ್ರಿ ಈಗ? ಪಾಪ ಪೌರ ಕಾರ್ಮಿಕರು ಎಲ್ಲ ಎಲ್ಲ ಕ್ಲೀನ್ ಮಾಡಿ ಹಾಕಿರ್ತಾರೆ. ಈ ಲೋಪನ ಮಕ್ಕಳು ಕುಡಿದ್ಬಿಟ್ಟು ಇಲ್ಲೇ ಬಿಸಾಕಿರ್ತಾರೆ. ರಾತ್ರಿ ಯಾವನ ಕುಡಿದಿರೋದಿಲ್ಲ. ಮಾನ ಮರ್ಯಾದೆ ಬೇಡವನ್ರಿ ಲೋಪನ ಮಕ್ಕಳಿಗೆ? ದೇವಸ್ಥಾನ ಅನ್ನೋದು ಒಂದು ಜವಾಬ್ದಾರಿ ಬೇಡವಾ? ಪಾಪ ಎಲ್ಲ ಪೌರ ಕಾರ್ಮಿಕರು ಕ್ಲೀನ್ ಮಾಡಿದ್ರೆ ಕುಡಿದ್ಬಿಟ್ಟು ಇಲ್ಲೇ ಬಿಸಾಕಿರ್ತಾರೆ. ಸರ್ ಎಲ್ಲಿಂದ ಬಂದಿದ್ದೀರಾ? ರಂಗಸಮುದ್ರ ಎಸ್ ರಂಗಸಮುದ್ರದಲ್ಲಿ ದೊಡ್ಡ ಕಾರ್ಯಕ್ರಮ ಕೂಡ ಮಾಡ್ತಾರೆ. ಬನ್ನೂರು ಬಂಡಿ ತರ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಅದು ಕೂಡ ವಿಶೇಷವಾಗಿ ಮಾಡುವಂಥದ್ದು. ನಾವೇ ನೋಡ್ತೀರಾ, ಈ ಸರತಿ ಸಾಲು ಬಂದು ಉಚಿತವಾದಂತ ಸರತಿ ಸಾಲು. ಹಾಗಾಗಿ ಇಲ್ಲಿ ಜನ ಜಾಸ್ತಿ ಬರ್ತಾರೆ, ಅಲ್ಲೂ ಕೂಡ ಬರ್ತಾರೆ. ಅಲ್ಲಿ ಯಾರನ್ನ ಭಕ್ತಾದಿಗಳು ದೇವರ ಕಾರ್ಯಕ್ಕೆ ಏನನ್ನ ದೇಣಿಗೆ ಕೊಡೋರು ಮಾತ್ರ ಆ ಸರತಿ ಸಾಲು ಹೋಗ್ತಾರೆ ಪಕ್ಕದಲ್ಲಿ. ಸರ್ ಎಲ್ಲಿಂದ ಬಂದಿದ್ದೀರಾ? ಬೀಟ್ನಳ್ಳಿಯವರು ನೋಡಿ, ಇಡೀ ರಾಜ್ಯಕ್ಕೆ ಬೀಟ್ನಳ್ಳಿ ಬಸವೇಶ್ವರ ಅಂತಂದ್ರೆ ಅದು ಮತ್ತೊಂದು ಧರ್ಮಸ್ಥಳ. ಅದನ್ನ ಅತಿ ಹೆಚ್ಚು ಸುದ್ದಿ ಮಾಡೋದು ಕೂಡ ನಾನೇನೆ. ನಿಜಲು ಎಲ್ಲರೂ ಕೂಡ ಬರ್ತಾರೆ ಈ ಒಂದು ಜಾತ್ರೆಗೆ ಅನ್ನೋದಕ್ಕೆ ನಿದರ್ಶನ. ಬೆಂಗಳೂರಿಂದ ಬಂದಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ 4 ಜಿಲ್ಲೆಗಳಿಂದ ಆಲ್ರೆಡಿ ಜನ ಬಂದಿದ್ದಾರೆ. ನಾವು ನೋಡ್ತಾ ಇದ್ದೀರಾ ನೋಡಿ. ಈಗ ಸಿಕ್ಕಾಪಟ್ಟೆ ಕ್ರೌಡ್ ಆಗಿದೆ ಜನ. ನಾವೇ ನೋಡ್ತಾ ಇದ್ದೀರಾ, ಜನ ಸಿಕ್ಕಾಪಟ್ಟೆ ಕ್ರೌಡ್ ಆಗಿದೆ ನೋಡಿ. ಇಷ್ಟು ಲೈನ್ ಇರಲಿಲ್ಲ, ನಾನು ಬಂದಾಗ ಲೈನ್ ಇಷ್ಟು ಇರಲಿಲ್ಲ. ಸಿಕ್ಕಾಪಟ್ಟೆ ಜನ ಕ್ರೌಡ್ ಆಗಿದ್ದಾರೆ. ಮತ್ತೆ ಬಿಸಿಲಿದ್ರು ಕೂಡ ಇವತ್ತು ಸ್ವಲ್ಪ ಮೋಡ ವಾತಾವರಣ ಇತ್ತು, ಆದರೂ ಬಿಸಿಲಿದ್ರು ಕೂಡ ಜನ ಬರ್ತಾ ಇದ್ದಾರೆ ಅಂತಂದ್ರೆ ಆಗ್ಲೇ ನಿಮ್ಗೆ ಹೇಳಿದೆ, ಇಡೀ 4-5 ಜಿಲ್ಲೆಗಳ ಆಲ್ರೆಡಿ ಜನ ಬಂದ್ಬಿಟ್ಟಿದ್ದಾರೆ. ಇವತ್ತು ಕರಿಯಪ್ಪಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವ, 75ನೇ ವಾರ್ಷಿಕೋತ್ಸವ. ಇಲ್ಲಿ ಬನ್ನೂರಿಗೆ ನಾನು ಯಾವತ್ತು ಹೇಳ್ತಾ ಇರ್ತೀನಿ ದೇವನಗರಿ ಅಂತ. ಆ ದೇವನಗರಿ ಇವತ್ತು ಎಲ್ಲ ದೇವಸ್ಥಾನಗಳು ಕೂಡ ಬಹಳ ವಿಜೃಂಭಣೆಯಾಗಿ ಪೂಜಾ ಪುರಸ್ಕಾರಗಳು ಮತ್ತು ದೀಪಾಲಂಕಾರಗಳು ಮತ್ತೆ ಹೂವಿನ ಅಲಂಕಾರಗಳು ಕೂಡ ಪುರೋಹಿತರು ಮಾಡ್ತಾ ಇದ್ದಾರೆ. ಒಂದೇ ಸೂರ್ಯನಡಿಯಲ್ಲಿ ರಾಮಾನಂದ ಗುರುಗಳಿದ್ದಾರೆ. ಜೊತೆಗೆ ಇಲ್ಲಿರುವಂತ ಕೈಲಾಸೇಶ್ವರ, ಇಡೀ ರಾಜ್ಯದಲ್ಲಿ ಕೈಲಾಸೇಶ್ವರ ಲಿಂಗ ಅತಿ ಹೆಚ್ಚು ದೊಡ್ಡ ಲಿಂಗ ಇರೋದು ಬನ್ನೂರಲ್ಲೇ. ಹಾಗೇನೆ ಹನುಮಂತೇಶ್ವರ, ಆನಂದವಲ್ಲಿ ಹನುಮಂತೇಶ್ವರ ದೇವಸ್ಥಾನದ ಶಿವಲಿಂಗ ಕೂಡ ಬಹಳ ದೊಡ್ಡದು. ಆ ರೀತಿ ಇರೋದ್ರಿಂದ ಇಲ್ಲಿ ಬನ್ನೂರು ದೇವನಗರಿ ಅಂತ ಕೂಡ ಕರೀತಾರೆ. ಅಮ್ಮ ವ್ಯಾಪಾರ ಹೆಂಗಿದೆ? ಪರವಾಗಿಲ್ಲ, ನಡೀತಾ ಇದೆಯಾ? ಒಳ್ಳೇದಾಗ್ಲಿ. ಯಾಕೆಂದ್ರೆ ವರ್ಷಕ್ಕೊಂದ್ಸರಿ ಬರುವಂತ ಹಬ್ಬ ಅವ್ರ ವ್ಯಾಪಾರಕ್ಕೆ ಹೋಗ್ತಾರೆ ನೋಡಿ. ಜನ ಅಂತೂ ಬರ್ತಾರೆ ಇದ್ದಾರೆ, ಜನ ಬರ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ. ಮತ್ತೆ ಒಂದಷ್ಟು ಪೊಲೀಸ್ ಇಲಾಖೆ ಬಗ್ಗೆ ಮಾತಾಡಬೇಕು. ಪೊಲೀಸ್ ಇಲಾಖೆ ಈ ಸರಿ ಒಂದ್ ಕಡೆಯಿಂದ ಎಂಟ್ರಿ, ಒಂದ್ ಕಡೆಯಿಂದ ಎಕ್ಸಿಟ್ ಮಾಡಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರೆ ಪೊಲೀಸ್ ಇಲಾಖೆ ಜವಾಬ್ದಾರಿ ತಗೊಂಡು ಒಂದ್ ಕಡೆಯಿಂದ ಎಂಟ್ರಿ ಮಾಡಿ ಒಂದ್ ಕಡೆಯಿಂದ ಎಕ್ಸಿಟ್ ಮಾಡಿದ್ದಾರೆ.
ಬಹಳ ಗೊಂದಲ ಇಲ್ಲ, ಏನಿಲ್ಲ, ಆರಾಮಾಗಿ ಜನ ನೋಡೋ ತರ ಇದೆ. ಇನ್ನೇನು ಜನ ಈಗ 3 ಗಂಟೆ ಮೇಲೆ ಸಿಕ್ಕಾಪಟ್ಟೆ ಜನ ಆಗ್ತಾರೆ, ಕ್ರೌಡ್ ಆಗ್ತಾರೆ. ಹಾಗೇನೆ ಇನ್ನೊಂದು ಇಲ್ಲಿ ಎಕ್ಸಿಬಿಷನ್ ಕೂಡ ಹಾಕಿದ್ದಾರೆ. ನೋಡೋಣ ಈ ಸರಿ ಎಕ್ಸಿಬಿಷನ್ಗೆ ಯಾವ ರೈಟ್ ಮಾಡಿದ್ದಾರೆ, ಆ ಪುರಸಭೆ ವ್ಯಾಪ್ತಿಯಿಂದ ಏನೇನು ರೈಟ್ನ ವ್ಯವಸ್ಥೆ ಮಾಡಿದ್ದಾರೆ, ರೈತರು ನಿಜವಾಗ್ಲೂ ಮಕ್ಕಳು ಎಕ್ಸಿಬಿಷನ್ ಕೂತ್ಕೊಂಬೋದ, ಅಷ್ಟು ರೈಟ್ ಇದೆಯಾ, ಎಷ್ಟು ರೈಟ್ ಮಾಡಿದ್ದಾರೆ ಎಕ್ಸಿಬಿಷನ್ ಅಲ್ಲಿ, ಏನೇನು ರೈಟ್ ಮಾಡಿ. ಕಳೆದ ಸರಿ ಕೂಡ ಒಂದು ಸುದ್ದಿ ಮಾಡಿದೆ, ನಮ್ಮ ರೈತರು ಎಕ್ಸಿಬಿಷನ್ಗೆ ಹೋಗಿ ಕೂತ್ಕೊಳ್ಳಕ್ ಆಗಲ್ಲ ಯಾಕೆಂದ್ರೆ ರೈಟ್ ಜಾಸ್ತಿ ಅಂತ ಕೂಡ ಹೇಳಿದೆ. ನೋಡೋಣ ಇವತ್ತು ಏನ್ ರೈಟ್ ಮಾಡಿದ್ದಾರೆ ಅಂತ ಕೂಡ ಮಾತಾಡ್ಸೋಣ. ಯಾಕಂದ್ರೆ ಬನ್ನೂರು ಪುರಸಭೆ ವ್ಯಾಪ್ತಿಗೆ ಈ ಜವಾಬ್ದಾರಿ ಬರುತ್ತೆ. ಅವ್ರು ಕೇಳಬೇಕು ಯಾವ ರೈಟ್ ಮಾಡ್ತೀರಾ, ನೀವು ಯಾವ ಆಟಿಕೆಗೆ ಯಾವ ರೈಟ್ ಮಾಡ್ತೀರಾ, ನಮ್ಮ ರೈತರ ಮಕ್ಕಳು ನಿಜವಾಗ್ಲೂ ನಮ್ಮ ಬನ್ನೂರ ರೈತರ ಮಕ್ಕಳು ಅದ್ರಲ್ಲಿ ಹೋಗಿ ಆಡ್ಬೋದು ಅಂತ ಕೂಡ ಕೇಳಿ ಅವ್ರಿಗೆ ಜವಾಬ್ದಾರಿ ಕೊಡುವಂತದ್ದು ಇರುತ್ತೆ. ನೋಡೋಣ ಏನೇನು ಮಾಡಿದ್ದಾರೆ ಅಂತ. ಮತ್ತೆ ಇವತ್ತು ಒಂದಷ್ಟು ಪೊಲೀಸ್ ಇಲಾಖೆ ಬಗ್ಗೆ ಮಾತಾಡೋದಾದ್ರೆ ಬಹಳ ಚೆನ್ನಾಗಿ ಪೊಲೀಸ್ ಇಲಾಖೆ ಜವಾಬ್ದಾರಿ ತಗೊಂಡಿದೆ. ಒಂದು ಎಕ್ಸಿಟ್ ಒಂದ್ ಕಡೆ, ಎಂಟ್ರಿ ಒಂದ್ ಕಡೆ ಮಾಡಿದ್ರೆ ಪೊಲೀಸ್ ಇಲಾಖೆ ಪರವಾಗಿಲ್ಲ, ಒಳ್ಳೆ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ಮತ್ತೆ KSRTC ಬಸ್ ಸ್ಟ್ಯಾಂಡ್ ಒಳಗಡೆ ಇನ್ನೇನು ಕ್ರೌಡ್ ಆಗ್ತದೆ, ಆ KSRTC ಬಸ್ ಸ್ಟ್ಯಾಂಡ್ ಒಳಗಡೆ ಕ್ರೌಡ್ ಆಗುವಂತ ಬಸ್ ಸ್ಟ್ಯಾಂಡ್ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಆಗುತ್ತೆ. ಈಗ ಬಸ್ಗಳೆಲ್ಲ ಆದಷ್ಟು ಮೇನ್ ರೋಡ್ ಅಲ್ಲಿ ಓಡಾಡುತ್ತೆ, ಹಾಗಾಗಿ ಬಸ್ಸಿನ ವ್ಯವಸ್ಥೆ ಹೆಂಗಿದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಯಾಕೆಂದ್ರೆ 4-6 ಜಿಲ್ಲೆಗಳಿಂದ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಒಂದು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ರಾಮನಗರ ಜಿಲ್ಲೆ, ಜೊತೆಗೆ ಚನ್ನಪಟ್ಟಣ ತಾಲೂಕುಗಳಲ್ಲಿ, ಮತ್ತೆ ಈ ಕಡೆ ಕನಕಪುರ, ಬೆಂಗಳೂರು ಗ್ರಾಮಾಂತರ ಅಂತ ಹೇಳಿದ್ನಲ್ಲ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಇಷ್ಟು ಕಡೆಯಿಂದ ಕೂಡ ಜನ ಬರ್ತಾ ಇದ್ದಾರೆ, ಆಲ್ರೆಡಿ ಬಂದಿದ್ದಾರೆ. ಇವತ್ತು ಉಳಿಯುವಂತ ಎಲ್ಲ ಸಂದರ್ಭಗಳು ಕೂಡ ಇದೆ. ಬನ್ನೂರಿನ ಪುರಸಭೆಯವರು ಏನೇನೋ ಮೂಲಭೂತ ಸೌಕರ್ಯಗಳನ್ನ ಮಾಡಿದ್ದಾರೆ, ಆಯ್ತಾ, ಯಾವ ವ್ಯವಸ್ಥೆಗಳು ಮಾಡಿದ್ದಾರೆ, ಮತ್ತೆ ಏನೇನು ಇವತ್ತು ಯಾರೆಲ್ಲ ಉಳ್ಕೋತಾರೆ ಭಕ್ತಾದಿಗಳು, ಅವ್ರಿಗೆ ಏನು ವ್ಯವಸ್ಥೆಗಳಾಗಿದೆ ಅಂತ ಕೂಡ ತೋರಿಸ ಹೋಗ್ತೀನಿ ನಿಮಗೆ. ಇಲ್ಲಿ ಮುಖ್ಯವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೇಕು. ನೋಡೋಣ ಇಲ್ಲಿ ಕುಡಿಯೋ ನೀರಿನ ಈ ಉದಾಹರಣೆಗೆ ನೋಡಿ, ಇವ್ರ ಹತ್ರ ಎಲ್ಲ ಚಂದ ವಸೂಲಿ ಮಾಡ್ತಾರೆ. ಸರ್ ನೀವು ಚಂದ ಕೊಡ್ತೀರಲ್ವಾ? ಏನಿಲ್ವಾ? ಓಕೆ, ಪರವಾಗಿಲ್ಲ. ಈ ಸರಿ ಹೆಂಗೋ ಚಂದ ವಸೂಲಿ ಮಾಡಿಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಹೆಂಗಿದೆ ಸರ್? ಇದೆಯಾ? ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ? ಇದೆ. ಟಾಯ್ಲೆಟ್ ವ್ಯವಸ್ಥೆ ಯಾವ ಕಡೆ ಇಲ್ಲಿದೆ? ಕ್ಲೀನ್ ಮಾಡಿದಾರಾ? ನೀರು ಬರ್ತಾ ಇದೆಯಾ? ಕಳೆದ ಸರಿ ನೀರು ಬರ್ತಿಲ್ಲ ಅಂತ ಸುದ್ದಿ ಮಾಡಿದೆ. ಎಸ್ ಸರ್, ನೋಡೋಣ ಅದು ಕೂಡ ನಿಮ್ಗೆ ತೋರಿಸ್ತೀನಿ. ಏನೇನು ಮೂಲಭೂತ ವ್ಯವಸ್ಥೆಗಳನ್ನ ಬನ್ನೂರು ಪುರಸಭೆಯವರು ಏನೇನು ಮಾಡಿದ್ದಾರೆ ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಇಲ್ಲಿ ವ್ಯಾಪಾರಸ್ಥರು, ವಾಣಿಜ್ಯ ವಿಚಾರವಾಗಿ ವ್ಯಾಪಾರಸ್ಥರು ಬೇರೆ ಬೇರೆ ರಾಜ್ಯದ ಮೂಲೆಯಿಂದ ಕೂಡ ಅವರು ಬರ್ತಾರೆ. ನೋಡಿ, ಪುಟ್ಟ ಮಕ್ಕಳು ಕಟ್ಕೊಂಡು ವ್ಯಾಪಾರ ಮಾಡಕ್ ಬರ್ತಾರೆ. ಪಾಪ ಅವ್ರಿಗೆ ಆ ಪುಟ್ಟ ಮಕ್ಕಳು ಕಟ್ಕೊಂಡು ವ್ಯಾಪಾರ ಮಾಡಕ್ ಬರ್ತಾರೆ. ಎಷ್ಟು ಕಷ್ಟದಿಂದ ಬರ್ತಾರೆ ಇವರೆಲ್ಲ, ಇವ್ರಿಗೂ ಕೂಡ ವ್ಯಾಪಾರ ಆಗ್ಲೇಬೇಕು. ಹಾಗಾಗಿ ಒಂದು ಮೂಲಭೂತ ಸೌಕರ್ಯಗಳನ್ನ ಕೂಡ ಜವಾಬ್ದಾರಿ ಇರೋರು ಇಲ್ಲಿ ಮಾಡ್ಕೊಡ್ಬೇಕು. ಯಾಕಂದ್ರೆ ಅವ್ರ ಜೀವನನೇ ಅದೇ ಕಣ್ರಿ, ವ್ಯಾಪಾರ ಮಾಡೋದೇ ಜೀವನ. ಪುಟ್ಟ ಮಕ್ಕಳು ಕಟ್ಕೊಂಡು ಬರ್ತಾರೆ. ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮುಖ್ಯವಾಗಿ ಹೆಣ್ಮಕ್ಳಿಗೆ ಟಾಯ್ಲೆಟ್ ವ್ಯವಸ್ಥೆ ಅಲ್ಲೆಲ್ಲ ಮಾಡಿದ್ರೆ ಅಂತ ನೋಡೋಣ ಹೆಂಗಿದೆ ಅಂತ. ಎಸ್, ಇನ್ನೇನು ಜಾತ್ರೆ ಕಳೆ ಬಹಳ ಜೋರಾಗಿ ಕಳೆ ಕಟ್ಟುವಂಥದ್ದು ನಾವು ನೋಡ್ತಾ ಇದೀವಿ. ಇಡೀ ರಾಜ್ಯ ಇವತ್ತು ಬನ್ನೂರು ಕರೇಸ್ವಾಮಿಯವರ ಜಾತ್ರಾ ಮಹೋತ್ಸವನ ನೋಡ್ತಾ ಇರೋಂಥದ್ದು. ಹಾಗೇನೆ ಬಹಳ ಈ ತರ ಜಾತ್ರೆಗಳಾದ್ರೆ ಸಾಮರಸ್ಯ ಹಬ್ಬಗಳಾಗಿ ಇವತ್ತು ಮಾರ್ಪಡುತ್ತೆ. ಸಾಮರಸ್ಯವಾಗಿ ಎಲ್ಲರೂ ಕೂಡ ಬರ್ತಾರೆ. ಮತ್ತೆ ಇಲ್ಲಿ ನಾವು ನೋಡ್ತಾ ಇದೀವಿ, ಇಲ್ಲಿ ಪೊಲೀಸ್ ಇಲಾಖೆ ಏನು ಜವಾಬ್ದಾರಿ ತಗೊಂಡಿದೆ ಅಂತಂದ್ರೆ, ಬನ್ನೂರು ಪೊಲೀಸ್ ಇಲಾಖೆ ನಾವು ನೋಡ್ತಾ ಇದ್ರೆ ಇಲ್ಲಿ ಬ್ಯಾರಿಕೇಡ್ ಹಾಕಿದ್ರೆ, ಇಲ್ಲಿ ಬ್ಯಾರಿಕೇಡ್ ಹಾಕಿ ಒಂದ್ ಕಡೆ ಎಕ್ಸಿಟ್, ಒಂದ್ ಕಡೆ ನೋಡಿ ಈ ಕಡೆ ಬರುವಂತದ್ದು ಎಕ್ಸಿಟ್, ಹಿಂದ್ಗಡೆ ಎಕ್ಸಿಟ್ ಮಾಡಿದ್ರೆ, ಈ ಕಡೆ ಫಸ್ಟ್ ಎಂಟ್ರೆನ್ಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಗಾಡಿ ಪಾರ್ಕಿಂಗ್ ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ. ಜಾಗ ಸಾಲಲ್ಲ ಕೂಡ ಅಲ್ಲಿ. ಈಗ ಇನ್ನೊಂದು ಗಂಟೆ ಟೈಮ್ ಮತ್ತೆ KSRTC ಬಸ್ ಸ್ಟ್ಯಾಂಡ್ ಅಷ್ಟು ಕೂಡ ಪಾರ್ಕಿಂಗ್ ಆಗಿ ವ್ಯವಸ್ಥೆ ಆಗುತ್ತೆ. ಇದು ಬನ್ನೂರಿನ ಪೊಲೀಸ್ ಇಲಾಖೆ ಜೊತೆಗೆ ನಂಜನಗೂಡಿನ ಮುಖ್ಯ ಶಾಖಾ ವ್ಯವಸ್ಥೆ ಇರೋದ್ರಿಂದ ನಂಜನಗೂಡು ಪೊಲೀಸ್ ಇಲಾಖೆಯವರು ಕೂಡ ಬಂದಿರ್ತಾರೆ, ಅಥವಾ CRP ಕೂಡ ಬಂದಿರಬಹುದು. ಮತ್ತೆ ಇಲ್ಲಿನ ಸತೀಶ್ ಅವರು, ಬನ್ನೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಸತೀಶ್ ಅವರು ಕೂಡ ಜವಾಬ್ದಾರಿ ಬಹಳ ಇರುತ್ತೆ ಇವತ್ತು. ಅವರ ಟ್ರಾಫಿಕ್ ಕಂಟ್ರೋಲ್ ಆಗಿರ್ಬೋದು, ಮತ್ತೆ ಕೆಲವು ಹೆಣ್ಣು ಮಕ್ಕಳು ಒಡವೆಗಳನ್ನ ಹುಷಾರಾಗಿ ಇಟ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ಒಂದು ಸಾಧಿಸುವಂತ ಕೆಲಸ ಕೂಡ ಆಗ್ಬೇಕು. ಯಾಕೆಂದ್ರೆ ಕಳೆದ ಸಾರಿ ಯಮಧರ್ಮನ ಜಾತ್ರೆಯಲ್ಲಿ ಹಲವಾರು ಕಡೆ ಕಳ್ತನ ಆಗಿತ್ತು, ಅದನ್ನ ಸುದ್ದಿ ಕೂಡ ಮಾಡಿದೆ. ಎಷ್ಟೇ ಪೊಲೀಸ್ ಇಲಾಖೆ ಭದ್ರತೆ ಇದ್ರೂ ಕೂಡ ಹೆಣ್ಮಕ್ಳ ಜವಾಬ್ದಾರಿಯಿಂದ ಅವರ ಒಡವೆ ಮೇಲೆ, ಅವರ ವಸ್ತುಗಳ ಮೇಲೆ ಜವಾಬ್ದಾರಿ ಇಟ್ಕೋಬೇಕು. ಎಲ್ಲಾ ಕಡೆ ಪೊಲೀಸ್ ಇಲಾಖೆ ಇರಕ್ಕಾಗಲ್ಲ. ಮತ್ತೆ ಆದಷ್ಟು ನಾನು ತೆಗೆದಂತ ಕೆಲವೊಂದು ವಿಡಿಯೋಗಳಲ್ಲಿ ಈ ಸುದ್ದಿ ಕೂಡ ಮಾಡಿದ್ದೆ, ಭದ್ರತೆ ವಿಚಾರವಾಗಿ ಹೆಂಗಸರು ಅವರ ಒಡವೆ ಮೇಲೆ ಜವಾಬ್ದಾರಿ ಇಟ್ಕೋಬೇಕು ಅಂತ. ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಇಲ್ಲೇ ಇದ್ದಾರೆ ಆಲ್ರೆಡಿ. ನೋಡಿ, ಇದು ಎಂಟ್ರೆನ್ಸ್, ಇದು ಎಕ್ಸಿಟ್ ಇನ್ನೊಂದ್ ಕಡೆ ಇದೆ. ನಾವೇನ್ ನೋಡ್ತಾ ಇದೀವಿ, ಈಗ ತುಂಬಾ ಜನ ಕ್ರೌಡ್ ಆಗ್ತಾ ಇದ್ರೆ, ವಾಲಂಟರಿಗಳಾಗಿ ಕೆಲಸ ಮಾಡೋಂಥವ್ರು ಈ ಜಾತ್ರೆ ಮಹೋತ್ಸವಕ್ಕೆ ಬಂದಂತವ್ರು ಕೂಡ ಇದ್ದಾರೆ.
ಎಸ್ ಹಾಗೆ ಒಂದಷ್ಟು ಇಲ್ಲಿ ಜೂಜಾಟ ನಡೀತಾ ರೀ. ನಿಮ್ಗೆ ತೋರಿಸ್ತೀನಿ ನಿಮ್ಗೆ ಜೂಜಾಟ ಏನಾಗುತ್ತೆ ಅಂತ. ಅದ್ರ ಮೇಲೆ ಕೂಡ ಪೊಲೀಸ್ ಇಲಾಖೆ ಕಂಟ್ರೋಲ್ ಇಟ್ಕೊಬೇಕು. ಏನೇನು ಜೂಜಾಟ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಅದೆಲ್ಲ ಕಂಟ್ರೋಲ್ ಮಾಡ್ಲೇಬೇಕು ಅವ್ರು. ಯಾಕಂದ್ರೆ ಅಮಾಯಕರಿಗೆ ದುಡ್ಡು ಕಳ್ಕೊತಾರೆ. ಈ ತರ ಒಂದು ದಂಧೆ ಮಾಡೋದು ಬಹಳ ಸಾರ್ವಜನಿಕವಾದಂತ ತೊಂದರೆಗಳಾಗುತ್ತೆ. ಜನ ಏನಿವತ್ತು ಮುಖ್ಯವಾಗಿ ಈ ಆಷಾಢ ಮಾಸ ಆದ್ರಿಂದ ಹೊಸ ಜೋಡಿಗಳು ಕೂಡ ಬರುವಂತದ್ದು, ಮದುವೆ ಆದಂತ ಹೊಸ ಜೋಡಿಗಳು ಕೂಡ ಬರ್ತಾರೆ. ಈ ಒಂದು ಕರಿಯಸ್ವಾಮಿ ದೇವಸ್ಥಾನದ ವಿಶೇಷತೆ. ಮತ್ತೆ ಎಲ್ಲಾರು ಕೇಳೋದು ಒಂದೇ, ಗಂಡು ಮಕ್ಕಳು ಬೇಕು ಅಂತ. ಓಕೆ, ಗಂಡು ಮಕ್ಕಳು ಒಳ್ಳೇದೇನೆ, ಆದ್ರೆ ಹೆಣ್ಣು ಮಕ್ಕಳು ಕೂಡ ಬೇಕು ಅನ್ನೋದು ಮುಖ್ಯವಾಗುತ್ತೆ. ಮುಖ್ಯವಾಗಿ ಈ ದೇವಸ್ಥಾನಕ್ಕೆ ಬರುವಂತವ್ರು ಹೊಸ ಜೋಡಿಗಳು ಗಂಡು ಮಕ್ಕಳು ಬೇಕು ಅಂತ ಅರ್ಕೆ ಇಟ್ಕೊಳ್ಳೋರೆ ತುಂಬಾ ಜನ ಇರ್ತಾರೆ. ಒಳ್ಳೇದಾಗ್ಲಿ ಅವ್ರಿಗೆ. ನಮ್ಮ ದೇವಸ್ಥಾನ, ನಮ್ಮ ಧಾರ್ಮಿಕ ಇರುವಂತ ಎಲ್ಲ ಪೂಜಾ ಕಾರ್ಯಕ್ರಮವೂ ಕೂಡ ಬಂದ ಜನಗಳಿಗೆ ಒಳ್ಳೇದು ಮಾಡ್ಲಿ. ಹಾಗೆ ಹೇಳಿದಂಗೆ ನಿಮ್ಗೆ ಎಕ್ಸಿಬಿಷನ್ ವಿಚಾರವಾಗಿ ನಾನು ಹೇಳೋದಾದ್ರೆ, ನೀವು ಎಕ್ಸಿಬಿಷನ್ಗೆ ಪರ್ಮಿಷನ್ ಕೊಟ್ಟಿದ್ದೀರಾ ನೋಡಿ. ನೀರಿನ ವ್ಯವಸ್ಥೆ ಮಾಡಿದಾರೆ, ಪರವಾಗಿಲ್ಲ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಟಾಯ್ಲೆಟ್ ವ್ಯವಸ್ಥೆ ಯಾವ ತರ ಇದೆ ನಿಮ್ಗೆ ನೋಡೋಣ. ಬಂದೂರು ಪುರಸಭಾ ಮತ್ತೆ ಇಲ್ಲಿ ಅಧಿಕಾರಿಗಳು ಬರ್ಬೇಕ್ರಿ. ಯಾರ್ಯಾರ ಅಧಿಕಾರಿಗಳು ಬರ್ಬೇಕು ಗೊತ್ತಾ? ಒಬ್ರು ಮುಖ್ಯವಾಗಿ ಬರ್ಬೇಕಾದವರು ತಾಲೂಕು ಅಧಿಕಾರಿಗಳು ಬರ್ಬೇಕು. ಯಾಕೆಂದ್ರೆ ಅವ್ರಿಗೆ ಉಂಡಿ ಕಾಸು ಹೋಗೋದು ಸರ್ಕಾರಕ್ಕೇನೆ. ತಾಲೂಕು ಅಧಿಕಾರಿಗಳು ಬರ್ಬೇಕು. ಜೊತೆಗೆ ನಾಡ ಕಚೇರಿ ಅಧಿಕಾರಿ ಬರ್ಬೇಕು. ಏನು ಇವತ್ತು ನಾಡ ಕಚೇರಿ ಅಧಿಕಾರಿಗಳು, ತಾಲೂಕು ಕಚೇರಿ ಅಧಿಕಾರಿಗಳು ಕೂಡ ಬಂದು ಅಟ್ಲೀಸ್ಟ್ ಒಂದು ದೇವರ ವೀಕ್ಷಣೆ ಕೂಡ ಮಾಡಬೇಕು. ಹಾಗಾಗಿ ಯಾಕೆಂದ್ರೆ ಕೇವಲ ಅಧಿಕಾರಿಗಳು, ಸರ್ಕಾರದ ಅಧಿಕಾರಿಗಳು ಬರೀ ಉಂಡಿ ಹೊಡಿಬೇಕಾದ್ರೆ ಮಾತ್ರ ತಿಂಗಳಿಗೊಂದ್ಸರಿ ಬರೋದಲ್ಲ. ಅಧಿಕಾರಿಗಳು ಏನೇನು ವ್ಯವಸ್ಥೆ ಆಗಿದೆ ಅಂತ ಕೂಡ ಅವರು ಬಂದು ಸಮೀಕ್ಷೆ ಮಾಡಬೇಕು. ಅಲ್ಲರಿ ನಾವು ಮಾಧ್ಯಮದವ್ರು ಬಂದು ಏನೇನಾಗಿದೆ ಅಂತ ಸಮೀಕ್ಷೆ ಮಾಡಿ ಸುದ್ದಿ ಮಾಡ್ತೀವಿ. ನೀವು ಅಧಿಕಾರಿಗಳಾಗಿ ಆಗಿ ನೀವು ಬರಲ್ಲ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಸರ್ಕಾರದ ಉಂಡಿ ಹಣ ಮಾತ್ರ ಸರ್ಕಾರಕ್ಕೆ ಕೊಡಬೇಕಾದ್ರೆ ಮಾತ್ರ ನೀವು ಎಣಿಕೆಗೆ ಮಾತ್ರ ಬರ್ತೀರಿ. ಯಾಕೆ? ಮೂಲಭೂತ ಸೌಕರ್ಯಗಳಿದೆಯಾ? ಯಾವ ವ್ಯವಸ್ಥೆ ಇದೆ? ಧಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ನೀವು ಬಂದು ನೋಡ್ಬೇಕಿಲ್ಲಿ. ಯಾಕೆಂದ್ರೆ ನೀವೇ ಮುಖ್ಯವಾಗಿ ಬರುವಂತ ಕೆಲಸ ಆಗುವಂಥದ್ದು. ತಾವೇನ್ ನೋಡ್ತಾ ಇದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ, ತಾಲೂಕುಗಳಿಂದ ಬಂದು ಒಂದು ಜೀವನ ಕಟ್ಕೊಳಕ್ ಬರುವಂತ ಒಂದಷ್ಟು ಜನ ಕೂಡ ಇದ್ದಾರೆ ಇಲ್ಲಿ. ಇವತ್ತಿಂದ ಇವ್ರಿಗೆ ಒಂದಷ್ಟು ಬಿಸ್ನೆಸ್ ಕೂಡ ಆಗುತ್ತೆ. ಏನಲ್ಲಿ ನೋಡಿ, ನಮ್ಮ ನೆಚ್ಚಿನ ಬೀಡ್ನಳ್ಳಿ ಗ್ರಾಮದ ಗೋಬಿ ಡಾಬಾ ಮಾಡ್ಕೊಂಡಿದ್ದಾರೆ. ಮೈಸೂರಿಗೆ ಮತ್ತೊಂದು ಧರ್ಮಸ್ಥಳ ಅಂತ ನಮ್ಮ ನೆಚ್ಚಿನ ಬೀಡ್ನಳ್ಳಿ ಗ್ರಾಮ. ಯಾಕೆ ನಮ್ಮ ರೈತರ ಮಕ್ಕಳು ಕಂಡ್ರಿ ಇವರು. ನಮ್ಮ ರೈತರ ಮಕ್ಕಳು ಬೆಳಿಬೇಕು, ಉಳಿಬೇಕು. ಹಾಗಾಗಿ ನಮ್ಮ ರೈತರ ಮಕ್ಕಳು ಚೆನ್ನಾಗಿರ್ಬೇಕು. ಯಾಕಂದ್ರೆ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಅನ್ನ ಹಾಕುವಂತ ಕೈಗಳು ಇವತ್ತು ಬೀಡ್ನಳ್ಳಿ ಗ್ರಾಮಸ್ಥರು. ಅವ್ರು ಇದ್ರೆ ಅಂತ ನಾವು ಹೊಗಳುತ್ತಾ ಇಲ್ಲ, ಬಟ್ ಇರೋಂಥ ವಾಸ್ತವತೆ ಅದು. ಹಾಗಾಗಿ ನಮ್ಮ ರೈತರಿಗೆ ಹೆಣ್ಣು ಕೊಡಬೇಕು. ನಮ್ಮ ರೈತರಿಗೆ ಒಳ್ಳೆ ರೀತಿಯಿಂದ ಜಮೀನು, ಮಣ್ಣು ಎಲ್ಲ ಕೂಡ ಒಳ್ಳೇದಾಗ್ಲಿ ಅವ್ರಿಗೆ ಅನ್ನೋದು ಕೂಡ ನನ್ನ ಆಸೆ. ಹಾಗೆ ತಾವೇ ನೋಡ್ತಾರೆ ಇಲ್ಲಿ ದೇವನಗರಿ ಅಂತ ನಾನು ಏನ್ ಹೇಳ್ತೀನಿ, ಆ ದೇವನಗರಿನಲ್ಲಿ ಇರುವಂತ ದೇವಸ್ಥಾನ, ಮತ್ತೊಂದು ಕಾಳಮ್ಮನ ದೇವಸ್ಥಾನ, ಇಡೀ ಪ್ರಪಂಚ ಕಂಡಂತಹ ಮತ್ತೊಂದು ದೇವಸ್ಥಾನ, ರಾಯರ ಸನ್ನಿಧಿ ಅಂತಂದ್ರೆ ನಮ್ಮ ವ್ಯಾಸರಾಜ ಹುಟ್ಟಂತ ಸ್ಥಳ ರೀ ಇದು. ಇದು ಮುಖ್ಯವಾಗಿ ವ್ಯಾಸರಾಜ ಹುಟ್ಟಂತ ಸ್ಥಳ. ಇದು ಪ್ರವಾಸಿ ಸ್ಥಳವಾಗಬೇಕಾಯ್ತು. ಬಂದೂರು ನಮ್ಮ ಹಣೆ ಬರ ಇದು ಏನು ಅಂದ್ರೆ ಪ್ರವಾಸಿ ಮಂದಿರ, ಪ್ರವಾಸಿ ಸ್ಥಳವಾಗಬೇಕಾಯ್ತು ಇದು. ಹಾಗಾಗಿ ಆ ಪ್ರವಾಸಿ ಸ್ಥಾನ ಇವತ್ತು ಇನ್ನು ನೂರಾರು ವರ್ಷಗಳ ಇತಿಹಾಸ ಇದ್ರೂ ಕೂಡ ಇದೇ ತರ ಇದೆ ಇಲ್ಲಿ. ಆದ್ರೆ ತಾವೇ ನೋಡ್ತಾ ಇದ್ರೆ ಇದು ಕೈಲಾಸೇಶ್ವರ ಹನುಮಂತ ದೇವಸ್ಥಾನ, ಮತ್ತೊಂದು ದೇವಸ್ಥಾನದಲ್ಲಿ ಕೂಡ ಪೂಜೆ ನಡೀತಾ ಇದೆ. ಇವತ್ತು ಎಲ್ಲ ದೇವಸ್ಥಾನದಲ್ಲೂ ಕೂಡ ಪೂಜೆ. ಕಾಳಮ್ಮನ ದೇವಸ್ಥಾನ ವಾರ್ಷಿಕೋತ್ಸವ ಬಹಳ ದೊಡ್ಡದಾಗಿ ಮಾಡ್ತಾರೆ. ಮತ್ತೆ ಇಲ್ಲಿ ಕೂಡ ನಾವು ನೋಡಿದಂಗೆ ಎಲ್ಲ ಬರೀ ದೇವಸ್ಥಾನಗಳಿರುವಂಥದ್ದು. ಮತ್ತೆ ಮುಖ್ಯವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಬಸವ ಕೂಡ ತಿರೋಗ್ತದೆ. ಇಲ್ಲಿ ಬಸವ ತಿರೋದ ನಂತರ ಇಲ್ಲಿ ಕಟ್ಟಿರುವಂತ ಒಂದು ಗದ್ದಿಗೆ ಇದು. ಇವರು ನಮ್ಮ ಕುಮಾರಗೌಡರು ಅವರ ಜವಾಬ್ದಾರಿ ತಗೊಂಡು ಮತ್ತೆ ಎಲ್ಲ ಯಜಮಾನರುಗಳು ಸೇರ್ಕೊಂಡು ಈ ಬಸವನ ಗದ್ದಿಗೆ ಕೂಡ ಮಾಡ್ತಾ ಇದ್ದಾರೆ ಹೊಸದಾಗಿ. ಮತ್ತೆ ಇಲ್ಲಿ ನಂಜುಂಡಸ್ವಾಮಿ ಅವರು ಇದ್ದಾರೆ, ಇವರು ಕೂಡ ಗುರುಗಳು. ನಂಜುಂಡಸ್ವಾಮಿ ಅವರ ಗದ್ದಿಗೆ ಇಲ್ಲಿ ಇದೆ. ಜೊತೆಗೆ ಪವಾಡ ಪುರುಷರು, ಏನು ನಮ್ಮ ಬಂದೂರಿಗೆ ಎಲ್ಲರೂ ಪವಾಡ ಪುರುಷರೇ ಬರ್ತಾರೆ ಕಣ್ರಿ. ಅದರಲ್ಲೂ ಕರಿಯಪ್ಪ ಅವರು, ರಾಮಾನಂದ ಗುರುಗಳು, ಮತ್ತೆ ಮತ್ತೊಬ್ರು ನಂಜುಂಡಸ್ವಾಮಿ ಅವರ ಗದ್ಗೆ. ಏನಿಲ್ಲಿ ನಮ್ಮ ಬಂದೂರು ಗಾಣಿಗೇರಿ ಕುಮಾರಣ್ಣವರ ಫ್ಯಾಮಿಲಿ ಈ ಪವಾಡ ಪುರುಷರನ್ನ ಆರಾಧನೆ ಮಾಡ್ತಿತ್ತು. ಇಲ್ಲೂ ಕೂಡ ಪೂಜಾ ಪುರಸ್ಕಾರಗಳಾಗಿದೆ. ಮತ್ತೆ ಮುಖ್ಯವಾಗಿ ಇಷ್ಟೆಲ್ಲ ಮಾಡೋದಕ್ಕೆ ನಮ್ಮ ಕಷ್ಟಪಟ್ಕೊಂಡು ಮಾಡ್ತಕ್ಕಂಥ ರೈತರು ಅಡಿಗೆ, ಆ ರೈತರಿಗೆ ನೋಡಿ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂದ್ರೆ ಎಲ್ಲ ನಮ್ಮ ರೈತರ ಮಕ್ಕಳೇ. ನಮ್ಮ ಯಜಮಾನರು ನೋಡಿ, ಅವರು ಒಂದು ಅವ್ರಿಗೆ ಸಮಯ ಎಲ್ಲ ತಗೊಂಡ್ಬಂದು ಇಲ್ಲಿ ಹಾಕಿ ಫ್ರೀಯಾಗಿ ದೇವ್ರಿಗೆ. ಸರ್ ಇಲ್ಲಿ ನೋಡಿ, ಈ ಕಡೆ ತಿರುಗಿ ಯಜಮಾನ್ರೆ ನೋಡಿ, ಅಷ್ಟು ಪಾಪ ಎಲ್ಲ ಕೆಲಸಗಳು ಕೂಡ ಮಾಡ್ಕೊಡ್ತಾ ಇದ್ದಾರೆ ನೋಡಿ. ನಮ್ಮ ಗೆಳೆಯ ಅವ್ರು ನೋಡಿ, ಎಲ್ಲರೂ ಸಹಾಯ ಮಾಡ್ತಾರೆ. ಮಗು ಕೂಡ ಸಹಾಯ ಮಾಡ್ತಾರೆ ರೀ.
ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಧಾರ್ಮಿಕ ಆಚರಣೆ ಇದ್ರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಇಲ್ಲಿ ಅನ್ನೋದಕ್ಕೆ ಒಂದು ಉದಾಹರಣೆ. ಭಟ್ರೆ, ಅಡಿಗೆ ಎಷ್ಟು ಜನಕ್ಕೆ? 2,000 ಜನಕ್ಕೆ ಆಗುತ್ತೆ ಪ್ರಸಾದ. ಓಕೆ ಓಕೆ ಓಕೆ. ಅದು ಇಲ್ಲಿಗೆ ಮಾತ್ರ. ಅಂದ್ರೆ ಈ ಜಾಗ ಕೇಳಿ ಕೇಳಿ ಅಂದ್ರೆ ಬಸಪ್ಪನ ಒಂದು ಗದ್ದಿಗೆ ಪೂಜೆಗೆ ಮಾತ್ರ ಮಾಡ್ತಾ ಇರೋದು. ಒಳಗಡೆ ಬೇರೆ ಮಾಡ್ತಾ ಇದ್ರೆ, ಕರಿಯಪ್ಪ ಸ್ವಾಮಿ ದೇವಸ್ಥಾನದ ಒಳಗಡೆ ಬೇರೆ ಮಾಡ್ತಾ ಇದ್ರೆ ನೋಡಿ. ನಿಜ ಅದು. ಇಲ್ಲಿ ನಂಜುಂಡಸ್ವಾಮಿ ಅವರ ಗದ್ದಿಗೆಗೆ ಪೂಜೆ ಮಾಡ್ತಾರೋ ವಿಚಾರಕ್ಕೆ ಇಲ್ಲಿ ಮಾಡ್ತಾರಂತ ಅಡಿಗೆ ಇದು 1,500 2,000 ಜನಕ್ಕೆ. ಅರ್ಥ ಮಾಡ್ಕೊಳ್ಳಿ. ನಾವು ಒಳಗಡೆ ಎಷ್ಟು ಜನಕ್ಕೆ 1,000 ಜನಕ್ಕೆ ಮಾಡ್ತಾರಂತ ನಿಮ್ಗೆ ತೋರಿಸ್ತೀನಿ. ಹಾಗಾಗಿ ಇಲ್ಲಿ ಹೊಸದಾಗಿ ಗದ್ಗೆ ಕೂಡ ಮಾಡ್ತಾ ಇದ್ರೆ ಬಸವನ ಗದ್ಗೆ. ಹಾಗಾಗಿ ತಾವು ಎಲ್ಲ ನೋಡಿದಂತ ಎಲ್ಲ ಭಟ್ರು ಕೂಡ ನೋಡಿ, ಅವರು ಪಾಪ ಎಲ್ಲ ವ್ಯವಸ್ಥೆಗಳು ಕೂಡ ಮಾಡಿಕೊಂಡು ನಮ್ಮ ರೈತರು ಬೆಳೆದಂತ ತರಕಾರಿಗಳನ್ನ ಎಷ್ಟೋ ಜನ ಫ್ರೀಯಾಗಿ ಕೊಟ್ಟಿದ್ದಾರೆ. ಎಲ್ಲ ಫ್ರೀನೇ, ಎಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ. ಎಲ್ಲ ಫ್ರೀ ಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ. ಆಮೇಲೆ ಪಾಪ ನೀವು ಸಹಾಯ ಮಾಡೋದು ಫ್ರೀಯಾಗಿ ಮಾಡ್ತಾ ಇದ್ರಲ್ಲ ಪಾಪ. ಹಾಗಾಗಿ ಇಲ್ಲಿ ಇನ್ನೇನು 1 ಗಂಟೆ ಸಮಯಕ್ಕೆ ಪೂಜಾ ಕಾರ್ಯಕ್ರಮ ಜೊತೆಗೆ ದಾಸೋಹ ಕೂಡ ಆಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ದಾಸೋಹ ಅದು ನಮ್ಮ ರಾಜ್ಯದಲ್ಲಿ ಮೂಲ ಮಂತ್ರವಾಗ್ಬಿಟ್ಟಿದೆ ಅಂತ. ಯಾಕೆಂದ್ರೆ ದಾಸೋಹನ ಪ್ರತಿಯೊಬ್ಬರು ಕೂಡ ಒಂದು ಸಣ್ಣ ಸಣ್ಣ ಗ್ರಾಮಗಳಲ್ಲೂ ಕೂಡ ದಾಸೋಹ ಮಾಡ್ತಾರೆ ಅನ್ನೋದಕ್ಕೆ ನೇರ ನಿದರ್ಶನ. ಆಯ್ತು, ನಾವೇ ನೋಡ್ತಾ ಇದ್ರೆ ಇದು ಜನ ಮತ್ತೆ ಜಾಸ್ತಿ ಆದ್ರು. ಒಳಗಡೆ ಕೂಡ ನಿಮಗೆ ತೋರಿಸ್ತೀನಿ ಏನೇನು ಕಾರ್ಯಕ್ರಮಗಳ ಆಯೋಜನೆ ಮಾಡಿದರೆ ಅನ್ನೋದು ಕೂಡ. 2 ದಿನದ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿರುವಂಥದ್ದು ಇವತ್ತು ಭೀಮನಾಮಾಸೆ. ಆ ಭೀಮನಾಮಾಸೆ ಸಂಜೆ ಕಾರ್ಯಕ್ರಮ ಶಿವಾರ ಉಮೇಶ್ ಅವರು ಬರ್ತಾ ಇದ್ದಾರೆ. ಅವ್ರದ್ದು ಒಂದು ಧಾರ್ಮಿಕ ಪ್ರೋಗ್ರಾಮ್ ಕೂಡ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇವತ್ತು ಅವರು ಒಂದು ಅವ್ರ ಬಿಸ್ನೆಸ್ ಕೂಡ ಮಾಡ್ಕೋತಾ ಇದ್ದಾರೆ. ಹೆಂಗಿದೆ ವ್ಯಾಪಾರ? ನಡೀತಾ ಇದೆಯಾ? ಜನ ಬರ್ತಾವ್ರ? ಎಸ್. ಹಾಗೇನೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಒಂದು ಜಾತ್ರಾ ವಿಶೇಷವಾಗಿ ಬಂದಂತ ಭಕ್ತಾದಿಗಳಿಗೆ ಈ ಒಂದು ಅಂಗಳ ಬಹಳ ದೊಡ್ಡದಾದಂತ ಒಂದು ಅಂಗಳ ಇದು. ಈ ಅಂಗಳ ಏನಿದೆ ಇಲ್ಲಿ ಬಹಳ ದೊಡ್ಡದಾದಂತಹ ಒಂದು ಅಂಗಳ. ಈ ಅಂಗಳದಲ್ಲಿ ಎಲ್ಲ ರೀತಿಯಂತ ಪೂಜಾ ಪುನಸ್ಕಾರ ಕೂಡ ಮಾರಾಟ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಎಸ್, ಇಲ್ಲಿ ಈ ಸರತಿ ಸಾಲು ಬಂದು ಯಾರು ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತೀರಿ ಅಂತವ್ರೆ, ಅವರು ದೇಣಿಗೆಗಿಂತ ಅವ್ರಿಗೆ ಒಂದು ಟಿಕೆಟ್ ಇಶ್ಯೂ ಮಾಡಿ ಅವ್ರಿಗೆ ನೇರ ದರ್ಶನ ಮಾಡುವಂಥದ್ದು ಕೂಡ ಒಂದು ವಿಶೇಷವಾಗಿ ಮಾಡಿರುವಂಥದ್ದು. ಇದು ಭಕ್ತಾದಿಗಳ ಅವರ ಒಂದು ಅಭಿಪ್ರಾಯ ಪಟ್ಟಂಗೆ ಬರುವಂತ ಭಕ್ತಾದಿಗಳಿಗೆ ಮಾತ್ರ, ಅದೆಲ್ಲ ಉಚಿತವಾಗಿರುತ್ತೆ. ಯಾರು ದೇವಸ್ಥಾನಕ್ಕೆ ಒಂದು ದೇಣಿಗೆ ಕೊಡಬೇಕು ಅಂತಾರೆ ಅವರು ಇಲ್ಲಿ ಬಂದು ಆ ದೇಣಿಗೆಯ ಟಿಕೆಟ್ ಮೂಲಕ ಕೊಟ್ಟು ದೇವರ ದರ್ಶನಕ್ಕೆ ಅವ್ರು ಹೋಗುವಂಥದ್ದು ಕೂಡ ಆಗುತ್ತೆ. ಎಲ್ಲ ಒಂದು ಫ್ರೀನೇ. ಬಟ್ ಇದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಮಾಡಿರೋದಂತ ಮತ್ತೆ ಎಲ್ಲ ಯುವಕರು ಕೂಡ ಇದಕ್ಕೆ ಭಾಗಿಯಾಗಿರ್ತಾರೆ. ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ವಾಲಂಟಿಯರ್ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಯಾವುದೇ ರೀತಿಯಂತ ಫಲಾಪೇಕ್ಷೆ ಇದ್ದಾರೆ. ಪಾಪ ಬೆಳಗ್ಗೆಯಿಂದನೂ ಕೂಡ ವಿಶ್ವಕರ್ಮ ನೋಡಿ ಹೇಳ್ಕೊಳಕ್ಕೆ ಎಷ್ಟು ಖುಷಿ ಆಗುತ್ತೆ ಅವ್ರಿಗೆ. ವಿಶ್ವಕರ್ಮದವರು ಎಲ್ಲ ಕಮಿಟಿಯವರು ಕೂಡ ಇರ್ತಾರೆ. ಹೌದೌದೌದು. ಹಾಗೆ ನಿಮ್ಗೆ ನೋಡ್ತಾ ಹೋಗ್ತೀನಿ ಏನು ಕ್ಯೂ ಇದೆ ಅಂತ. ಈಗ ಮತ್ತೆ ಜಾಸ್ತಿ ಆಗ್ತದೆ, ಕ್ಯೂ ತುಂಬಾ ಜಾಸ್ತಿ ಆಗ್ತದೆ ಈಗ. ತಾವು ನೋಡ್ತಾ ಇದ್ದೀರಾ, ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತಹ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ.